ಮಾನ್ಯತಾ ಟೆಕ್ ಪಾರ್ಕ್ MP ಪ್ರಕಾಶ್ ಅಂತ ಮನೆ ಮೇಲೆ ಬರೆದಿದ್ದಾರೆ ಸ್ನೇಹಿತರೆ. ವಾಡೆ ಮನೆಗಳು ಇರ್ತಾವಲ್ಲ, ನಮಗೆ ಬೆಂಗಳೂರು ಅಂತಲ್ಲಿ 50-80 ಸೈಟಲ್ಲಿ ವಾಡೆ ಕಟ್ಟಕ್ಕಾಗತ್ತಾ ಅಂತೇಳಿ ಒಂದು ಚಾಲೆಂಜ್ ಇತ್ತು. ಮನೆ ಮುಗಿಸೋ ಅಷ್ಟೊತ್ತಿಗೆ 5 ವರ್ಷ ಕಟ್ಟಿದ ಮನೆ. ಹೌದು. ನೀವು ಇದನ್ನ ಬರೀ ಒಂದು ಸೆಟ್ ತಗೊಳಕ್ ಹೋದ್ರೇನೆ ಲಕ್ಷ ಗಟ್ಟಲೆ ಆಗುತ್ತೆ. ನೋಡಿ ಮಳೆ ಬರ್ತಾ ಇದೆ ಲೈಟಾಗೆ, ಎಷ್ಟು ಒಳ್ಳೆ ವಾತಾವರಣ ಇದೆ ನೋಡಿ. ಮಂಡಕ್ಕಿ ಮೆಣಸಿಕಾಯಿ ಎಲ್ಲ ಇಟ್ಕೊಂಡು ಕಟ್ಟೆ ಮೇಲೆ ಒಂದು ಬುಕ್ ಇಟ್ಕೊಂಡು ಓದ್ಕೊಂತ ಕುತ್ಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ರೂಮ್ ಇದೆ ಟೋಟಲಿ ಮನೇಲಿ? 4 ರೂಮ್ ಇದೆ. ಪ್ಲಸ್ 4 8 ರೂಮ್. ದೇವ್ರು ಕೊಟ್ಟಿದ್ದಾನೆ, ಅವನಿಗೂ ಒಂದು ದೊಡ್ಡ ಜಾಗ, ರಾಯಲ್ ಬೆಡ್. ಸೇಮ್ ಒಂದು ಕಲೋನಿಯಲ್ ಬೆಡ್ರೂಮ್. ಹೌದು, ಇದು ಅಪ್ಪಾಜಿಯವ್ರ ನೆನಪಿಗೆ ಎಲ್ಲ ಕಿಟಕಿಗಳಿಗೂ ಮಾಡಿಸಿದ್ದೀನಿ ಆ ಥರ ಚಿತ್ತಾರ. ಬೆಂಗಳೂರಿನಲ್ಲಿ 38 ಕಂಬದ ಮನೆ. ಹೌದು, ಗ್ರೇಟ್. ಇಲ್ಲಿ 4-5 ಮನೆ ಕಟ್ಬಿಟ್ಟು ಬಾಡಿಗೆ ಕೊಟ್ಟಿದ್ರೆ ನಿನಗೆ ಇನ್ನೂ ಜಾಸ್ತಿ ಬರ್ತಿತ್ತು. ಇದು ಡೆಡ್ ಇನ್ವೆಸ್ಟ್ಮೆಂಟು ಹಾಗೆ ಹೇಗೆ ಅಂತ. ಏನಾದರೂ ಆಗಲಿ ನಮ್ಮ ತೃಪ್ತಿಗೆ ನಾವಿರಬೇಕಾಗಿ ಮನೆ ಕಟ್ಟಿದ್ದು, ನಮ್ಮ ಕನಸಿನ ಮನೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ವಿಶೇಷವಾದ ಒಂದು ಮನೆ ವಿಡಿಯೋ ಟೂರ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕಲಾ ಮಾಧ್ಯಮದಲ್ಲಿ ನೀವು ಅನೇಕ ಹೋಮ್ ಟೂರ್ಗಳನ್ನು ನೋಡಿರ್ತೀರ ಸ್ನೇಹಿತರೆ. ಆದರೆ ನಾನು ಖಂಡಿತವಾಗಿಯೂ ನಿಮ್ಗೆ ಹೇಳ್ತೇನೆ, ಈ ರೀತಿಯ ಒಂದು ವಿಶೇಷವಾದಂತಹ ತುಂಬ ವಿಶೇಷವಾದಂಥ ಈ ಮನೆನ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ನನಗಿರುವಂಥದ್ದು ಸ್ನೇಹಿತರೆ ನೋಡಿ, ಇಲ್ಲೇ ಎಲ್ಲ ಕಾಣ್ತಾ ಇದೆ ನನಗೆ ಅಕ್ಕಪಕ್ಕ ಎಲ್ಲ. ಮಾನ್ಯತಾ ಟೆಕ್ ಪಾರ್ಕ್, ಬೆಂಗಳೂರಿನ ಹೆಬ್ಬಾಳದ ಹತ್ರ ಇರುವಂತಹ ರಿಂಗ್ ರೋಡ್ನ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಮುಂದೆ ಹೋದರೆ ಲುಂಬಿನಿ ಗಾರ್ಡನ್ಸು, ಈ ಕಡೆ ಹೋದರೆ KR ಪುರ ಎಲ್ಲವೂ ಬರ್ತವೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದೆ ಮಾನ್ಯತಾ ಟೆಕ್ ಪಾರ್ಕ್ ಬಡಾವಣೆ, ಇದು ಮಾನ್ಯತಾ ಲೇಔಟು. ಇಲ್ಲಿ ನೋಡಿ, ಇಲ್ಲಿ MP ಪ್ರಕಾಶ್ ಅಂತ ಮನೆ ಮೇಲೆ ಬರೆದಿದ್ದಾರೆ ಸ್ನೇಹಿತರೆ. ನಾನು ಹೇಳಬೇಕಾಗಿಲ್ಲ, ಇದು MP ಪ್ರಕಾಶ್ ಅವರು ನಮ್ಮ ಸಚಿವರಾಗಿದ್ದಂಥವ್ರು, ಕರ್ನಾಟಕದಲ್ಲಿ ಸಚಿವರಾಗಿದ್ದರು, ಅನೇಕ ಬಾರಿ ಶಾಸಕರಾಗಿದ್ದರು, ಹೂವಿನ ಹಡಗಲಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ರು. ಅವರ ಮಗಳು ಕಟ್ಟುವಂಥ ಮನೆ ಸ್ನೇಹಿತರೆ ಇದು. ಈ ಮನೆ ಒಳಗಡೆ ಹೋಮ್ ಟೂರ್ ಮಾಡೋಣ ಸ್ನೇಹಿತರೆ ನಾವು. ನೀವು ಖಂಡಿತ ಇಂಥ ಒಂದು ವಿಶೇಷವಾದ ಮನೆ ನೀವು ನೋಡಿರಲ್ಲ ಸ್ನೇಹಿತರೆ. ಹೇಗಿದೆ ಈ ಮನೆ, ಯಾವಾಗ ಕಟ್ಟಿದ್ರು, ಏನಿದ್ರು ವಿಶೇಷ ಎಲ್ಲ ಕೇಳೋಣ. ವೀಣಾ ಮೇಡಮಿಂದ ಇಲ್ಲೇ ಇದ್ದಾರೆ. ವೀಣಾ ಮೇಡಮ್ ನಮಸ್ಕಾರ ಮೇಡಮ್. ನಾನು ಬೆರಗಾಗ್ಬಿಟ್ಟೆ ಈ ಮನೆ ನೋಡಿ ನಾನು. ವಾವ್, ಬ್ಯೂಟಿಫುಲ್ ಮನೆ. ಇದು ಮೇಡಮ್ ಎಷ್ಟು ಸೈಟ್ ಮೆಜರ್ಮೆಂಟು? ಇದು 50/80. ಓಕೆ, ಅಂದರೆ 4000 ಸ್ಕ್ವೇರ್ ಫೀಟ್. 4000 ಸ್ಕ್ವೇರ್ ಫೀಟ್. ಓಕೆ, ಯಾವ ವರ್ಷ ತೊಗೊಂಡ್ರಿ ಇದು, ಹೇಗಿದೆ? ಇದು 2007ರಲ್ಲಿ ತಗೊಂಡಿದ್ದು. 7 ಕೊನೆ ಹಂತದಲ್ಲಿ ಅಪ್ಪಾಜಿಯವರೇ ಇಲ್ಲಿ ಇದು ಮಾಡಿದ್ದು, ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದು. MP ಪ್ರಕಾಶ್ ಅವ್ರ ಹೆಸರೇ ಇಟ್ಟಿದ್ವಿ. 2012ರಲ್ಲಿ ಜನವರಿ 26ಕ್ಕೆ ಇನಾಗ್ರೇಷನ್ ಮಾಡಿದ್ದು. ಅವತ್ತು ಬರ್ಸಿದ್ದ ಹೆಸರು ಹಾಗೇ ಇದೆ. ಓಕೆ, ಮನೆ ಹೆಸರೇ ತಂದೆ ಹೆಸರು ಇಟ್ಟಿದ್ದಾರೆ ನೋಡಿ, ಅಂತ ಮಗಳು. ಗ್ರೇಟ್. ಸ್ನೇಹಿತರೆ, ಈ ಮನೆ ಒಳಗಡೆ ಹೋಗೋಕ್ಕೆ ಮೊದಲೇ ಸ್ನೇಹಿತರೆ, ಈ ಮನೆಯ ಕಾಂಪೌಂಡ್ ವಾಲೇ ನೋಡೋಂಗಿದೆ ಸ್ನೇಹಿತರೆ. ನೀವು ಗಮನಿಸ್ತಾ ಇದ್ದೀರಿ. ಏನು ಕಾನ್ಸೆಪ್ಟಲ್ಲಿ ಮಾಡಿದ್ರಿ ಈ ಮನೆ, ಏನು ವಿಶೇಷ ಇದೆ? ಇದು ಹಳೆ ಮನೆಗಳು, ವಾಡೆ ಮನೆಗಳು ಇರ್ತಾವಲ್ಲ, ಅದಕ್ಕೆ ಮಾಡ್ಬೇಕಂದಾಗ ಇದು ಸಿಮೆಂಟ್ ಎಲ್ಲ ಇದ್ರೂ ಕೂಡ ಇದು ಮಣ್ಣಿನ ಫೀಲಿಂಗ್ ಬರಬೇಕು ಅಂತೇಳಿ ಸಿಮೆಂಟ್ ಹಸಿ ಇದ್ದಾಗಲೇ ನಾವು ನೀರು ಮಾಡಿಕೊಂಡು ಸಿಮೆಂಟ್ ಹಚ್ಚಿ ಇದು ನೈಸ್ ಮಾಡ್ತೀವಲ್ಲ, ಅದಕ್ಕಿಂತ ಮುಂಚೆ ಕಸ್ಬರ್ಗೆ ತಗೊಂಡು ಕಸ್ಬರ್ಗೆಯಿಂದ ಈ ಥರ ಲೈನ್ ಮಾಡಿದ್ದು. ಈ ಥರ ಮಾಡಿರೋದು ಕೆರೆಬಿಟ್ಟಿದೆ, ಕಸ್ಬರ್ಗೆಯಿಂದನೇ ಮಾಡಿರ್ತಕ್ಕಂಥದ್ದು. ಅದ್ರ ಮೇಲೆ ಆಮೇಲೆ ಸ್ವಲ್ಪ ಮಣ್ಣಿನ ಕಲರ್ದೇ ಪೇಂಟ್ ಮಾಡಿರೋದು. ಅದಕ್ಕೆ ಈ ವುಡನ್ ಮಡ್ ಫಿನಿಶಿಂಗ್ ಕೊಟ್ಟಿರೋದು. ಮಡ್ ಫಿನಿಶ್ ಅಂದ್ರೆ ಏನೊಂದು ವಾಡೆ, ಬೆಂಗಳೂರಲ್ಲಿ ಒಂದು ವಾಡೆ ಕಟ್ಟ ಕೊಟ್ಟಿದ್ರ? ಹೌದು, ನನಗೆ ಒಂದು ಚಾಲೆಂಜ್ ಇದು. ಯಾಕಂದ್ರೆ ವಾಡೆಗಳೆಲ್ಲ ಎಕರೆಗಟ್ಟಲೆ ಇರ್ತವೆ. ನಮಗೆ ಬೆಂಗಳೂರು ಅಂತಲ್ಲಿ ಒಂದು 50-80 ಸೈಟಲ್ಲಿ ವಾಡೆ ಕಟ್ಟಕ್ಕಾಗತ್ತಾ ಅಂತೇಳಿ ಒಂದು ಚಾಲೆಂಜ್ ಇತ್ತು. ಆಮೇಲೆ ಇಲ್ಲಿರ್ತಕ್ಕಂಥ ಆರ್ಕಿಟೆಕ್ಟ್ ಕೂಡ ಹೊಸಬ್ರಾಗಿದ್ರು ನನ್ನ ಜೊತೆಗೆ ಇದ್ದವರು. ಅವ್ರಿಗೂ ಈ ವಾಡೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿರಲಿಲ್ಲ. ಆದರೆ ನಾನು PhD ಥೀಸಿಸ್ ಮಾಡೋಕ್ಕೆ ಹೋದಾಗ ನನಗೆ ಜನಪದ ವಾಸ್ತುಶಿಲ್ಪದ ಬಗ್ಗೆ ನೀವು ಮಾಡಬೇಕು ಅಂಥೇಳಿ ನಾನು ಹೋಗಿದ್ದು. ಕಲ್ಯಾಣಿ ಚಾಲಕರ ಕಂಬುಗಳ ಬಗ್ಗೆ ನಾನು ಒಂದು ಥೀಸಿಸ್ ಮಾಡಬೇಕಂತ ಹೋಗಿದ್ದು. ಇಲ್ಲಿ ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿರ್ತಕ್ಕಂಥ ಆರ್ಟ್ ಟೀಚರು ನನಗೆ ಇದಾಗಿದ್ದು, ಬಾಹ್ಯ ಗೈಡ್ ಆಗಿದ್ರು ಅವರು. PhD ಮಾಡಬೇಕಂತ ಇವರಿಂದ ನಾನೆಲ್ಲ ವಿಷಯ ತಗೊಂಡೋಗಿ ಅಲ್ಲಿ ಪ್ರೆಸೆಂಟ್ ಮಾಡಿದ್ಮೇಲೆ ಚಂದ್ರಶೇಖರ್ ಕಂಬಾರ್ ಅವರು, ಬಿಳಿಮಲೆ ಅವರೆಲ್ಲ ಎಲ್ಲರೂ ಇದೇ ಸಬ್ಜೆಕ್ಟ್ ಮಾಡ್ತೀರಾ, ಸ್ವಲ್ಪ ಬೇರೆ ಥರ ಮಾಡಿ ಜನಪದ ವಾಸ್ತುಶಿಲ್ಪ ಅಂತ ತಗೊಂಡ್ರೆ ಗರಡಿ ಮನೆಗಳು ಬರ್ತವೆ, ಗ್ರಾಮ ದೇವತೆಗಳು ದೇವಸ್ಥಾನಗಳು ಬರ್ತವೆ, ತೇರುಗಳು ಬರ್ತವೆ, ಹಾಗೆ ಮನೆಗಳು ಬರ್ತವೆ. ಹಳೆ ಮನೆಗಳನ್ನೆಲ್ಲ ನೀವು ತಗೊಂಡು ಅಧ್ಯಯನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ. ಅವಾಗ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಯಾವುದೂ ಬುಕ್ ಇರಲಿಲ್ಲ, ಆಕರ ಗ್ರಂಥ ಇಲ್ಲ, ಬರೀ ಒಂದಿಷ್ಟು ಆರ್ಟಿಕಲ್ಸು. ಅದರಲ್ಲೂ ಮಂಗಳೂರು ಸೈಡ್ ಮನೆಗಳದ್ದು ಜಾಸ್ತಿ ಆರ್ಟಿಕಲ್ಸ್ ಎಲ್ಲ ಇರ್ತಾಯಿದ್ವು. ಹಾಗಾಗಿ ನಾನು ಉತ್ತರ ಕರ್ನಾಟಕದ ಜನಪದ ವಾಸ್ತುಶಿಲ್ಪ ಅಂತ ತಗೊಂಡು, ನಿಮ್ಮ PhD ರಿಸರ್ಚ್ ಸಬ್ಜೆಕ್ಟ್? ಹೌದು, ತಗೊಂಡು ಮಾಡಿದೆ. ಬಟ್ ಮದುವೆ ಎಲ್ಲ ಆಯಿತು, 3 ವರ್ಷ 4 ವರ್ಷ ಅಲ್ಲಿ ಕ್ಷೇತ್ರ ಕಾರ್ಯ ಎಲ್ಲ ಮಾಡಿದೆ. ಮದುವೆ ಆದಮೇಲೆ ಮಗು ಆದಮೇಲೆ ಆ ಕಡೆ ಹೋಗಿಲ್ಲ ಅಂದಾಗ ಅದನ್ನೇ ಇಲ್ಲಿ ಒಂದು PhD ಥರ ಮಾಡಿ ಮನೆ ಕಟ್ಟಿದ್ದಾಯಿತು. ಅಪ್ಪಾಜಿಯವ್ರಿಗೂ ಕೂಡ ಇದು ಭಾಳ ಆಸಕ್ತಿ ಇತ್ತು.
ಆ ಸಂದರ್ಭದಲ್ಲಿ 2 ಮನೆಗಳು ಕಟ್ಟಬೇಕಾಗಿ ಬಂತು. ಆವಾಗಲೇ ಹೇಳ್ತಾ ಇದ್ನಲ್ಲ, ಡಾಲರ್ಸ್ ಕಾಲೋನಿಯಲ್ಲಿ ಅಪ್ಪಾಜಿಯವ್ರ ಮನೆ, ಇಲ್ಲಿ ನಾನು ಮನೆ ಕಟ್ಟಬೇಕಾಗಿ ಬಂತು. ಬಂದಾಗ ಇದು ಒಂದು ಫುಲ್ಲು ಆ್ಯಂಟಿಕ್ ಹೌಸು, ಅದೊಂದು ಮಾಡರ್ನ್ ಹೌಸು. ತುಂಬ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ತುಂಬ ಜನ ಇಷ್ಟು ದೊಡ್ಡದಾಗಿದೆ ಅಂದಾಗ ತುಂಬ ಖರ್ಚಾಗಿದೆನಾ ಅಂತ ಕೇಳ್ತಾರೆ. ನಾನು ಪ್ರತಿಯೊಂದು ಯೋಚನೆ ಮಾಡಿ ಎಷ್ಟು ಕಡಿಮೆಯಲ್ಲಿ ಮಾಡೋಕ್ಕೆ ಸಾಧ್ಯನೋ, ಮತ್ತು ಬಳಸಿರ್ತಕ್ಕಂಥ ವಸ್ತುಗಳು ಕೂಡ ಹಾಗೇನೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಮನೆ ಕಟ್ಟಬೇಕು ಅಂಥೇಳಿ ಅದು ಆಗಿರ್ಬೋದು ಒಂದು 2-2.5 ಕೋಟಿ ಆಗಿರ್ಬೋದು. ಅದಕ್ಕಾಗಿ ನಾವೇನು ಮಾಡಿದ್ವಿ, ನನ್ನ ಒಂದು ಸೈಟನ್ನು ಬೆಂಗಳೂರಲ್ಲಿ ಇರ್ತಕ್ಕಂಥ ಅಲ್ಲಿ ಕನಕಪುರದ ರೋಡಲ್ಲಿದ್ದು ಒಂದು ಸೈಟನ್ನು ಮಾರಿದ್ದಾಯಿತು, ನನ್ನ ಹತ್ರ ಇರ್ತಕ್ಕಂಥ ಒಡವೆಗಳನ್ನ ಮಾರಿದ್ದಾಯಿತು, ಕೆಲವ್ರ ಹತ್ರ ಫ್ರೆಂಡ್ಸ್ ಹತ್ರ, ನಮ್ಮ ತಾಯಿ ಹತ್ರ, ನಮ್ಮ ಅಕ್ಕನ ಹತ್ರ ಎಲ್ಲ ಸಾಲ ತೊಗೊಂಡಿದ್ದಾಯಿತು. ಈ ಮನೆ ಮುಗಿಸೋ ಅಷ್ಟೊತ್ತಿಗೆ 5 ವರ್ಷ. ಹೌದೌದು. 2007 ಸ್ಟಾರ್ಟ್ ಮಾಡಿದ್ದು, 2012 ಇನಾಗ್ರೇಷನ್, ಜನವರಿ 26. ಹಣ ಹೊಂದೋಕೆ, ವಸ್ತುಗಳು ಹೊಂದೋಕೆ, ಮತ್ತು ಕಾರ್ಪೆಂಟ್ರು ಹೊಂದೋಕೆ. ಕಾರ್ಪೆಂಟ್ರು ತುಂಬ ಕಷ್ಟ. 5-6 ಜನ ಕಾರ್ಪೆಂಟ್ರನ್ನ ನಾನು ತಗೊಂಡೆ. ಹೌದು. ನಾವು ದಾಂಡೇಲಿ ಹತ್ರ ಹೋಗಿ ನಮಗೆ ಗೊತ್ತಿರೋರ ಹತ್ರನೇ ವುಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದು. ತುಂಬ ಚೀಪಾಗಿ ನನಗೆ ವರ್ಕೌಟ್ ಆಯಿತು. ಅದೆಷ್ಟು ಇಲ್ಲಿಗೆ ಸಾಗಿಸಿ ನಮ್ಮ ಕಾರ್ಪೆಂಟ್ರು ಅವರು ಇದರೊಳಗೆ ದೊಡ್ಡ ಆಲದ ಮರದ ಹತ್ರ ಅವ್ರದ್ದು ಇದಿತ್ತು, ಶೆಡ್ ಇತ್ತು, ಎಲ್ಲ ಅಲ್ಲಿಗೆ ಸಾಗಿಸಿದ್ವಿ. ಅಲ್ಲಿಂದ ಎಲ್ಲ ಅವರು ನಿಧಾನಕ್ಕೆ ಒಂದೊಂದೇ ಮಾಡಿಕೊಡೋ ಅಷ್ಟೊತ್ತಿಗೆ ಅಷ್ಟೊಂದು ಟೈಮ್ ಹಿಡಿತು. 5 ವರ್ಷ ಆಯಿತು. ಹೌದಾ, ಅದು ನಮಗೆ ಅನುಕೂಲನೇ ಆಯಿತು. ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಅಂತಾರಲ್ಲ, ಹಾಗೆ ಆ ಥರ ಆಗಿದ್ರಿಂದ ನಮಗೆ ದುಡ್ಡು ಹೊಂದ್ಸೋಕ್ಕೆ ಆಯಿತು. ಮಾಂತೇಶ್ ಅವ್ರದ್ದೆಲ್ಲ ಸಂಬಳ ಇದಕ್ಕೆ ಹಾಕೋಕ್ಕೆ ಅನುಕೂಲ ಆಯಿತು. ಹೌದು ಮೇಡಮ್. ಏನು ಮೇಡಮ್ ಇದು ನಿಮ್ಮ PhD ರಿಸರ್ಚ್ ಸಬ್ಜೆಕ್ಟು ಜನಪದ ವಾಸ್ತುಶಿಲ್ಪ ನೀವು, ಸೊ ಅದು PhD ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಆದರೆ ಇದೊಂದು ಮಾನ್ಯುಮೆಂಟ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಿ. ಸೊ ನೀವು ಅಲ್ಲಿ ಮಾಡಿದ ರಿಸರ್ಚ್ ವೇಸ್ಟ್ ಆಗಿಲ್ಲ. ಆಮೇಲೆ ಇದು ಆ್ಯಕ್ಚುಲಿ ಟೀಕು ನಮ್ಮ ಇದಕ್ಕೆ ಸೆಟ್ ಆಗಲಿ ಅಂತೇಳಿ ನಾವು ರೋಸ್ವುಡ್ ಬ್ಲ್ಯಾಕ್ ಕಲರಲ್ಲಿ ಪೇಂಟ್ ಮಾಡಿರ್ತಾರೆ. ಅಂದರೆ ಈ ಡಿಸೈನ್ ಇದೆಯಲ್ಲ, ಉದಾಹರಣೆಗೆ ಬಾಗಿಲು ಈ ಡಿಸೈನ್ ಎಲ್ಲ ನೀವು ಪ್ಲಾನ್ ಮಾಡಿದ್ದ ಅಥವಾ ಕಾರ್ಪೆಂಟರ್ ಪ್ಲಾನ್ ಕೊಟ್ಟಿದ್ದ, ಆರ್ಕಿಟೆಕ್ಟ್ ಪ್ಲಾನ್ ಕೊಟ್ಟಿದ್ದ? ಇಬ್ಬರು ಸೇರಿ. ಯಾಕಂದ್ರೆ ನನ್ನ ಹತ್ರ ಫೋಟೋಗ್ರಾಫ್ಸ್ ಎಲ್ಲ ಇತ್ತು. ನಾನು PhD ಮಾಡಬೇಕಾದ್ರೆ ಎಲ್ಲ ಕಡೆ ಏನಂತಾರೆ ಫೀಲ್ಡ್ ವರ್ಕ್, ನಾನು ಎಲ್ಲ ಪ್ರದೇಶಗಳು, ಮಳೆ ಇರ್ತಕ್ಕಂಥ ಪ್ರದೇಶಗಳು, ಇದು ಇರ್ತಕ್ಕಂಥದ್ದು ಬಯಲ್ಸೀಮೆ, ಮಲೆನಾಡು, ಇದೆಲ್ಲದಕ್ಕೂ ಹೋಗಿ ನಾನು ಸ್ಟಡಿ ಮಾಡಿ ಅಲ್ಲಿಂದ ಫೋಟೋಗ್ರಾಫ್ ಎಲ್ಲ ತೊಗೊಂಬರ್ತಿದ್ನಲ್ಲ, ಅವನ್ನೆಲ್ಲ ತೋರಿಸ್ತಾ ಇದ್ದೆ. ನನಗೆ ಈ ಥರ ಬೇಕು ಅಂಥೇಳಿ ಅವ್ರು ಮಾಡಿಕೊಡ್ತಾ ಇದ್ರು. ಈಗ ನೋಡ್ಬೋದು, ಇದು ಎಲ್ಲ ಆಗ್ರಾ ರೆಡ್ ಅಂತಾರಲ್ಲ, ಇದು ಹೌದು, ಈ ಕಲ್ಲಲ್ಲ? ಹೌದು, ಆಗ್ರಾ ರೆಡ್. ಆಗ್ರದಿಂದ ತರಿಸಿದ? ಇಲ್ಲ, ಇಲ್ಲೇನೆ ಸಿಗುತ್ತೆ. ಅಂದ್ರೆ ಅಲ್ಲಿಂದ ತಂದು ಕೊಡ್ತಾರೆ, ಇಲ್ಲೇನೆ ಸಿಗ್ತದೆ. ರಂಧ್ರಗಳಿರ್ತಕ್ಕಂಥದ್ದು, ನೀರು ಎಣ್ಣೆ ಎಲ್ಲ ಬಿದ್ದರೆ ಅದು ಹಿರ್ಕೊಳ್ಳುತ್ತೆ. ಡೆಲ್ಲಿಯಲ್ಲಿ ರೆಡ್ ಫೋರ್ಟ್ ನೋಡಿದಿರಲ್ಲ, ಆಗ್ರಾ ರೆಡ್ ಇದೆ ಕಲ್ಲು, ಅಲ್ಲಿದು ಕೆಂಪುಕೋಟೆ ಬಳಸಿರೋ ಕಲ್ಲು. ಹೌದು, ಆ ಥರದ್ದು. ಬಟ್ ಇದೆಲ್ಲ ನಮಗೆ ಕಡಿಮೆ ಬೆಲೆನಲ್ಲೇ ಆಗುತ್ತೆ. ಈಗ ನೋಡಿ, ಇದು ಕೂಡ ಬ್ರಾಂಜಲ್ಲೆಲ್ಲ ಮಾಡ್ತಾರೆ ಕೆಲವರು. ಹೌದು, ಬ್ರಾಂಜಲ್ಲೆಲ್ಲ ನೀವು ಹಿತ್ತಾಳೆದೆಲ್ಲ, ಮತ್ತೆ ಇದು ಕೂಡ ಹಿತ್ತಾಳೆದು ಎಲ್ಲ ಮಾಡ್ತಾರೆ. ನೀವು ಇದನ್ನ ಬರೀ ಒಂದು ಸೆಟ್ ತಗೊಳಕ್ ಹೋದ್ರೇನೆ ಲಕ್ಷಗಟ್ಟಲೆ ಆಗುತ್ತೆ. ಅದಕ್ಕೆ ನಾವು ವುಡ್ಡಲ್ಲಿ ಮಾಡಿಸ್ಬಿಟ್ವಿ. ವುಡ್ ಅಂದರೆ ನನಗೆ ಇದೂ ಆಯಿತು, ಕಾಸ್ಟ್ ಕಟ್ಟಿಂಗು ಆಯಿತು, ಲುಕ್ಕು ಬಂತು, ಹಳೆ ಇದ್ರ ಥರನೂ ಆಯಿತು. ಬಹುಶಃ ಈ ಮನೆ ಕಟ್ಟಕ್ಕೆ ನೀವು PhD ಮಾಡ್ದಂಗಿದೆ ಇದು. ಹೌದು. ಇಲ್ಲ ಅಂದಿದ್ರೆ ನಾವು ಈ ಥರ ಮಾಡ್ತಿರ್ಲಿಲ್ವೇನೋ. ಆದರೂ ಇಲ್ಲಿಂದ ನಾನು ಮೇನ್ ಡೋರ್ಗೆ 20 ಅಡಿ ಬಿಟ್ಟಿದ್ದೀನಿ. ಬಟ್ ಈ ಮನೆ ನೋಡಿದ್ರೆ ನೀವು 20 ಅಡಿ ಬಿಟ್ಟಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಅಷ್ಟಿದೆ, ಹಂಗೆ ಎದುರಿಗೆ ಬಂದ್ಬಿಡುತ್ತೆ, ನಂಗಾಗುತ್ತೆ. ತೆಗೆಣ ಈಗ. ಓಕೆ, ಬನ್ನಿ. ಈಗ ಈ ವಾಡೆ ನೀವು ಕಲಾ ಮಾಧ್ಯಮದಲ್ಲಿ 800 ವರ್ಷದ ಹಳೆ ವಾಡೆನೂ ನೋಡಿದ್ದೀರಿ ಸ್ನೇಹಿತರೆ. ಚಚ್ಡಿಲೆಲ್ಲ ಇದಾವೆ ಹಳೆ ವಾಡೆಗಳು. ಈಗ ಒಂದು ಮಾಡ್ರನ್ ವಾಡೆ, ಬೆಂಗಳೂರಿನಲ್ಲೇ ಕಟ್ಟಿರುವಂಥ ವಾಡೆ. ಹೋಗೋಣ ಒಳಗಡೆಗೆ. ಮೇಡಮ್, ಓಪನ್ ಮೇಡಮ್. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಕೂಡ. ಇದು ಇನ್ನೂ ಸ್ಟಾರ್ಟಿಂಗ್ ಸ್ನೇಹಿತರೆ. ಒಳಗಡೆ ಕಂಬಗಳೆಲ್ಲ ಇನ್ನೂ ಅದ್ಭುತವಾಗಿದ್ದಾವೆ. ಬನ್ನಿ ಒಳಗಡೆ ಹೋಗೋಣ. ಇದೆಲ್ಲ ಅಂದ್ರೆ ನಮ್ಮ ತಂದೆ ಮನೆಯಲ್ಲಿ, ಹಳೆ ಮನೆಯಲ್ಲಿ, ಅಂದ್ರೆ ಅಗ್ರಿಬಂದಳ್ಳಿಯಲ್ಲಿ ಈಗಲೂ ಮನೆ ಇದೆ. ಆ ಮನೆಯಲ್ಲಿ ನಾವು ಸಣ್ಣವರಿದ್ದಾಗೆಲ್ಲ ಒಂದು ಕಡೆ ಇದು ಜಾರೆ ಬಂಡೆ ತರ ಮಾಡ್ತಿದ್ವಿ. ಮೆಟ್ಲಿಗೆ ಹಿಂಗೆ ಕೊಡ್ತಾ ಇದ್ರು, ಅದ್ರ ಮೇಲಿಂದ ಜಾರೋದು, ಅದ್ರ ಮೇಲೆ ಕುತ್ಕೊಳ್ಳೋದು, ಕುಂಬಿ ತರ ಕುತ್ಕೊಳ್ಳೋದು. ತುಂಬಾ ನಮ್ಮ ಬಾಲ್ಯದ ಜೀವನ ತುಂಬಾ ಚೆನ್ನಾಗಿತ್ತು. ಈಗಿನ ಥರ ಹುಡುಗರಿಗೆ ಪಾಪ ಏನೋ ಅವಕಾಶಗಳಿಲ್ಲ. ನಾವು ಎಲ್ಲ ರಿಲೇಷನ್ಸು, ಕಸಿನ್ಸ್ಗಳೆಲ್ಲ, ಫಸ್ಟ್ ಕಸಿನ್ಸ್ ಹೇಳ್ತಾರಲ್ಲ, ನಮ್ಮ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಒಟ್ಟೊಟ್ಟಿಗೆ ಬೆಳೆದಿದ್ದು. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತು ನೀವು ಹಳ್ಳಿಗಳಲ್ಲಿ ಈ ಥರದ ಮೇಲೆ ಜಾರಿ 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 ಅದು ನೈಸಾಗಿರೋದು. ಹೌದು. ಅಪ್ರೂವಲ್ ಕೊಡಬೇಕಾದ್ರೆ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಮೇಲ್ಗಡೆಯಿಂದ ಆ ಕಡೆ ಮತ್ತು ಈ ಕಡೆ ಒಂದು ತೊಟ್ಟಿ ಮಾಡಿದ್ದೇವೆ.
ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೆಳಗಡೆಗೆ ಬನ್ನಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪೆಟ್ಟಿದ್ದು. ಹೌದು ಹೌದು. ಅದ್ರ ಮೇಲೆ ಸುಮ್ಮನೆ ಡಿಸೈನ್ ಇಟ್ಟಿದ್ದೀರಿ? ಡಿಸೈನ್ಗೆ ಅದನ್ನ ಎರಡನ್ನೂ ಇಟ್ಟಿದ್ದೀನಿ. ವಾವ್. ಮತ್ತು ಸುತ್ತ ಟ್ರ್ಯಾಕ್ ಇದೆ, ವಾಕಿಂಗ್ ಟ್ರ್ಯಾಕ್. ವಾಕಿಂಗ್ ಇದೆ, ಬಿಟ್ಟಿದ್ದೀವಿ ಸುತ್ತ ನೋಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮೇಡಮ್ ಈ ಕಂಬ ಇದರಲ್ಲಿ ಸಿಂಗಲ್ ಪೀಸಾ? ಇದು ಒಂದು ಹೇಳ್ತೀನಿ, ನಮಗೆ ಇದು ವೆಯ್ಟ್ ಬೇರಿಂಗ್ ಬರಬೇಕಲ್ಲ, ಕೆಲವೊಂದೆಲ್ಲ ಸಿಮೆಂಟ್ ಕಂಬಗಳಿದ್ದಾವೆ. ಸಿಮೆಂಟಾ? ಇದು ಟೊಳ್ಳು ಸೌಂಡ್ ಬರ್ತಾ ಇದೆ. ಮರ ಒಳಗಡೆ ಸಿಮೆಂಟ್ ಇದೆ. ಇಲ್ಲಿ ನೋಡಿ, ಇದು ಸಾಲಿಡ್ ಕಂಬ. ಸಾಲಿಡ್ ಮರದ ಕಂಬ? ಕಂಬ ಮರದ. ಓಕೆ. ಇದು ಒಳಗಡೆ ಸಿಮೆಂಟ್ ಪಿಲ್ಲರು, ಅದಕ್ಕೆ ಕ್ಲಾಡ್ ಮಾಡಿದ್ದೀವಿ. ಇಲ್ಲಿದೆ, ನಿಮ್ಗೆ ಲೈನ್ ಗೊತ್ತಾಗುತ್ತೆ ನೋಡಿ, ಕ್ಲಾಡಿಂಗ್ ಇದು. ಏನು ಜೀನಿಯಸ್ ಐಡಿಯಾ ಮೇಡಮ್ ಇದು. ಮತ್ತೆ ಇಲ್ಲಿ ಅದು ಗಣಪತಿ. ಇಲ್ಲಿ ಆ್ಯಕ್ಚುಲಿ ಎರಡು ಇದು ಮಾವಿನ ಇದಿದ್ದು, ಅದನ್ನು ತೆಗೆದಿಟ್ಟಿದ್ದೀವಿ. ಆಮೇಲೆ ಆ ಕಡೆ ಈ ಕಡೆ ಕುದುರೆಗಳು ಇಟ್ಟಿದ್ವಿ. ಕುದುರೆ ಮತ್ತೆ ಹಸುಗಳು, ಮುಖವಾಡ, ಎತ್ತಿನ ಮುಖವಾಡ. ಈ ಯಾಳಿ ಇಲ್ಲ, ಇದು ನಾವು ಮಾಡಿಸ್ಲಿಲ್ಲ. ಇಲ್ಲಿ ಕುದುರೆಗಳು ಇಟ್ಟಿದ್ವಿ, ಅಂದ್ರೆ ಸಮೃದ್ಧಿಯ ಸಂಕೇತ ಅಂತ ಹೇಳಿ. ಇದೇನಿಂತಂದ್ರೆ ಈ ದೀಪಗಳೆಲ್ಲ ಇದೆಲ್ಲ ನಾವು ಚಿಕ್ಕಪೇಟೆಯಲ್ಲೇ ತಗೊಂಡಿದ್ದು. ಚಿಕ್ಕಪೇಟೆ ಸಿಗುತ್ತೆ? ಹೌದು ಹೌದು. ಬಟ್ ವರ್ಕಿಂಗ್ ಇದಾವೆ? ವರ್ಕಿಂಗ್ ಇದಾವೆ. ಸೂಪರ್. ಒಂದು 2-3 ಹೊಡೆದಿದ್ದಾವೆ, ಮತ್ತೆ ಅದು ರೀಪ್ಲೇಸ್ ಮಾಡಬೇಕು. ಗ್ರೇಟ್ ಮೇಡಮ್. ವಿಂಡೋಸ್ ನೋಡಿ ಮೇಡಮ್, ವಿಂಡೋಸು ಅದು ಒಂದು ವಿಶೇಷ. ಒಳಗಡೆಯಿಂದ ಇದು ಏನು ಮಾಡಿದ್ದೀವಿ ಅಂದರೆ, ಈಗ ಇದಾದರೆ ವುಡ್ ಆದರೆ ಕಟ್ ಮಾಡ್ಕೊಂಡು ಒಳಗೆ ಬರ್ಬೋದು ಅಂತ ಅಂದ್ಕೊಳ್ತಾರೆ. ಇದರೊಳಗೆ ಕಬ್ಬಿಣದ ರಾಡಿದೆ. ಸೊ ಯಾರೋ ನನ್ನಂತ ಕಳ್ಳ ಅಪ್ಪ ಬರೀ ಮರ ಇದೆ ಕುಯ್ದು ಬಿಡೋಣ ಅಂತ ಬಂದರೆ ಸೇರ್ಕೊಂಡ್ಬಿಡ್ತಾನೆ. ಹೌದು, ಎಲ್ಲೆಲ್ಲಿ ಈ ಥರ ಮಾಡಿದ್ದೀವಿ ಅಲ್ಲೆಲ್ಲ ಇದೆ. ನಾನು ಹೇಳಿದಲ್ಲ, ಗಾಳಿ ಬೆಳಕಿಗೆ ಅನುಕೂಲ ಆಗಿರ್ತಕ್ಕಂಥದ್ದೇ ವಾಸ್ತು. ನನಗೆ ವಾಸ್ತುಶಿಲ್ಪ ಅಂದರೆ ಬೇರೆ ಬೇರೆ ಥರದ್ದಲ್ಲ, ಹಂಗಿರ್ಬೇಕು ಹಿಂಗಿರ್ಬೇಕಂತಲ್ಲ. ಗಾಳಿ ಇರಬೇಕು, ಹೆಲ್ತ್ ಇಂಪ್ರೂವ್ ಆಗಬೇಕು, ಬೆಳಕಿರಬೇಕು. ನೀವು ಈ ಮನೆಗೆ ಕತ್ಲಾಗೋ ತನಕನೂ ನಿಮ್ಗೆ ಯಾವ ಲೈಟು ಬೇಕಾಗಿಲ್ಲ, ಮತ್ತು ಗಾಳಿನೂ ಫ್ಯಾನ್ ಗೀನೆಲ್ಲ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ಇಲ್ಲಿ ವಾತಾವರಣ. ಇಲ್ಲಿ ನಾವು ಈ ಮನೇಲಿ ನಿಂತಿದ್ದೀವಿ, ಕ್ಷಮಿಸಿ ವಾರ್ಡಲ್ಲಿ ನಿಂತಿದ್ದೀವಿ. ನೋಡಿ ಮಳೆ ಬರ್ತಾ ಇದೆ ಲೈಟಾಗೆ, ಎಷ್ಟು ಒಳ್ಳೆ ವಾತಾವರಣ ಇದೆ ನೋಡಿ. ಆವಾಗಲೇ ಇದನ್ನು ಕೂಡ ಮರಗಳು ಕೂಡ ಹಾಕಿದ್ದು. ಸೌಂಡು ಸಖತ್ತಾಗಿದೆ. ಹೇಗಿದೆ ಇದು? ಟೀಕೇನೆ ಮೇಡಮ್? ಹೌದು, ಫುಲ್ ಟೀಕ್. ಹೌದು. ಹಳ್ಳಿ ಮನೆಗಳಲ್ಲಿ ಈ ಥರ ಕಟ್ಟೆ ಕೆಳಗಡೆ ಇದು ಇರ್ತಿತ್ತು, ಮೇವಿಡೋಕ್ಕೆ, ಮೇವು ಕಟ್ ಮಾಡೋ ಮಿಷನ್ ಇಡೋಕ್ಕೆ, ಅಥವಾ ರೈತಾಪಿ ಜನ ಆದರೆ ಅದಕ್ಕೆ ಎಲ್ಲವುದು ಇದ್ದಲ್ಲಿ ಇಡ್ತಾ ಇದ್ರು, ಕೆಳಗಡೆ ಇಡ್ತಾ ಇದ್ರು. ಅದು ಗೂಡು ಅಂತ ಕರಿತಾ ಇದ್ರು. ಆ ಗೂಡಲ್ಲಿ ಎಷ್ಟು ಅಲ್ಲಿ ತನಕನೂ ಇರೋ ಥರ ಗೂಡುಗಳು ಇರ್ತಿದ್ವು. ನಾವು ಚಪ್ಪಲಿ ಗಿಪ್ಲಿ ಇಡೋಕ್ಕೆ ಅಂತೇಳಿ ಸ್ಟ್ಯಾಂಡ್ ಮಾಡಿಸಿದ್ವಿ. ಅದೇ ಗೂಡು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು. ನನಗೆ ಒಳ್ಳೆ ಆರ್ಕಿಟೆಕ್ಟ್ ಸಿಕ್ಕ ಎಲ್ಲ, ಇವರು ಕಾರ್ಪೆಂಟ್ರ್ ಸಿಕ್ಕ, ಬಡಿಗೆನೂ ಒಳ್ಳೆಯವರು ಸಿಕ್ಕರು. ಹಾಗಾಗಿ ನಮಗೆ ಇದು ನಮ್ಮ ಉತ್ತರ ಕರ್ನಾಟಕದ ಥರ ಅಂಗಳದಿಂದ ಅಂಗ್ಳಕ್ಕೆ ಹೊರಗಡೆಯಿಂದ ಅಂಗ್ಳಕ್ಕೆ ಬಂದುಬಿಡ್ಬೋದು. ಮತ್ತು ಅವಾಗ ಅಲ್ಲೆಲ್ಲ ಏನು ಮಾಡ್ತಾಯಿದ್ರು, ಈ ಥರ ನೀರು ಎಲ್ಲ ಇಡೋರು, ಕಾಲು ಎಲ್ಲ ತೊಳ್ಕೊಂಡು ಒಳಗಡೆ ಬರೋ ಥರ ಇರ್ತಾಯಿತ್ತು. ಇದನ್ನ ಸಿಸ್ಟಮ್ನ ಇಲ್ಲಿ ಇಟ್ಕೊಂಡಿದ್ದು. ಆಟ ಆಡೋಕ್ಕಾಗಿರ್ಬೋದು, ಮಲ್ಕೊಳಕ್ಕಿರ್ಬೋದು. ಇನ್ನೊಂದು ಇದು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ, ಇಲ್ಲಾಂದರೆ ಮಳೆ ಬಂದರೆ ಒಳಗಡೆ ಬರ್ತಾಯಿತ್ತು. ಮೊನ್ನೆ ಕ್ಲೋಸ್ ಮಾಡಿದ್ದಾರೆ. ತೊಟ್ಟಿ ಮನೆ ನೀರು ಬೀಳ್ತಿತ್ತು. ಇಲ್ಲಿಂದನೂ ಕೂಡ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಲಿಂಕ್ ಮಾಡಿದ್ದೀನಿ. ಇಲ್ಲಿಂದನೂ ಬೀಳ್ತಿತ್ತು. ಇತ್ತೀಚೆಗೆ ಸ್ವಲ್ಪ ಹುಳ ಅದೆಲ್ಲ ಜಾಸ್ತಿ ಆಯಿತು ಅಂತ ಮುಚ್ಚಿಸಿದ್ದಾರೆ. ನನಗೆ ಮುಚ್ಚಿಸೋದು ಇಷ್ಟ ಇಲ್ಲ, ಯಾಕಂದರೆ ನಮ್ಮೂರ ಕಡೆ ಈ ಥರದಲ್ಲಿ ಇದ್ದರೆ ಮಂಡಕ್ಕಿ ಮೆಣಸಿಕಾಯಿ ಎಲ್ಲ ಇಟ್ಕೊಂಡು ಕಟ್ಟೆ ಮೇಲೆ ಒಂದು ಬುಕ್ ಇಟ್ಕೊಂಡು ಓದ್ಕೊಂತ ಕೂತ್ಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಮನೆಗೆ ಬಂದರೆ ಅದೇ ಪ್ಲ್ಯಾನ್ ಇದ್ದಿದ್ದು. ಅದಕ್ಕೆ ಯಾವ ಸೋಫಾ ಗಿಫಾ ಏನೂ ಮಾಡಿಸ್ಲಿಲ್ಲ ನಾನು. ಇಲ್ಲೊಂದು ನಮ್ಮ ತೆಕ್ಕೆವು ಅಂತ ಬರ್ತಿತ್ತು, ದೊಡ್ಡದು ದಿಂಬು. ಆ ದಿಂಬು ಇಟ್ಕೊಂಡು ಕೂತ್ಕೊಂಡು ಓದ್ಕೊಂತ ಕೂತ್ಕೊಂಡ್ಬಿಟ್ರೆ ಅದ್ರದ್ದು ಅನುಭವನೇ ಬೇರೆ. ಬಟ್ ಅಪ್ಪಾಜಿ ಅವರಿದ್ದಾಗ ನಾವು ಇಲ್ಲೆಲ್ಲ ಬರ್ತಿದ್ವಲ್ಲ, ಅಪ್ಪಾಜಿ ಜೊತೆಗೆ ಬಂದಾಗಿದ್ದಾನೆ. ಇನ್ನು ಕನ್ಸ್ಟ್ರಕ್ಷನ್ ಇದ್ದಾಗ ಅವ್ರ ಜೊತೆಗೆ ಒಂದಿಷ್ಟು ಟೀ ಬಿಸ್ಕೆಟ್ಸ್ ಎಲ್ಲ ತಂದರೆ ಇಲ್ಲೇ ಕೂತ್ಕೊಂಡು ಕೂತ್ಕೊಂಡ್ಬಿಟ್ಟು, ಆಮೇಲೆ ನಮ್ಮ ಕಡೆ ಎಲ್ಲ ಅಳಗುಳಿ ಮನೆ ಅಂತ ಆಡ್ತೀವಲ್ಲ, ಅವನು ಕೂಡ ಯಾವಾಗಾರ ತಗೊಂಬಂದು ಆಟ ಆಡ್ತೀವಿ. ಆಮೇಲೆ ಚೌಕಬಾರ ಆಡೋಕ್ಕೆ ಈ ಕಟ್ಟೆಗಳೆಲ್ಲ ಹೇಳಿ ಮಾಡಿಸಿದಂಗೆ. ನೋಡಿ ಮೇಡಮ್ ಹೇಳಿದಾಗೆ ಸುತ್ತ ಗಮನಿಸ್ಬೋದು, ಎಷ್ಟು ದೊಡ್ಡ ದೊಡ್ಡ ಕಿಟಕಿಗಳು, ಈ ಬಾಗಿಲುಗಳಿದ್ದಾವೆ, ಎಲ್ಲ ನೀಟಾಗಿ ಗಾಳಿ ಬೆಳಕು ಬರೋ ಹಾಗೆ. ಆ್ಯಕ್ಚುಲಿ ಇದು ಕ್ಲೋಸ್ ಮಾಡಿದ ಮೇಲಿಂದ ಸ್ವಲ್ಪ ಗಾಳಿ ಕಡಿಮೆ ಇದೆ, ಇಲ್ಲಾಂದರೆ ಇಲ್ಲಿ ತಡ್ಕೊಳಕ್ಕಾಗಲ್ಲ, ಅಷ್ಟು ಚಳಿ ಬರುತ್ತೆ. ಅಂದರೆ ಮೇಡಮ್ ಈ ಮನೆ ಬರೀ ಉತ್ತರ ಕರ್ನಾಟಕದಲ್ಲ, ಅಲ್ಲ ಬರೀ ಮಲೆನಾಡದಲ್ಲ, ಬರೀ ಬಯಲುಸೀಮೆದಲ್ಲ, ಅಲ್ಲ, ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ಅಮಾಲ್ಗಮೇಷನ್. ಹೌದು ಹೌದು. ಯಾಕಂದರೆ ನಾನು ಸ್ಟಡಿ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಂಡಿದ್ದನ್ನು ಇಲ್ಲ ಸ್ವಲ್ಪ ಮತ್ತು ಮಾಡ್ರನ್ ನಮ್ಮ ಆರ್ಕಿಟೆಕ್ಟ್ ಅವ್ರ ಜೊತೆಗೆಲ್ಲ ಸೇರಿಕೊಂಡು ಮಾಡಿದ್ದಾಯಿತು. ಮತ್ತು ಇವೆರಡು ಕಟ್ಟೆನೂ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗಲಿಲ್ಲ,
ಸುಮ್ಮನೆ ಗೋಡೆ ಎದುರಿಸಿದ್ರೆ ಇದು ಯಾಕೆ ಮಾಡ್ತಿದ್ದಾರೆ ಮೇಡಮ್ ಅಂತ ಗೊತ್ತಾಗಲಿಲ್ಲ. ಈ ಕಟ್ಟೆಗಳು ಯಾಕಂದರೆ ಕೆಳಗಡೆ ಮತ್ತೊಂದು 6 ಅಡಿ ಇದೆ, 6 ಅಡಿ ಡೀಪ್ ಇದೆ ಕೆಳಗಿದೆ. ಹಾಗಾಗಿ ಇಲ್ಲೊಂದು ರೂಮ್ ಮಾಡಿದ್ದೀವಿ ಕೆಳಗಡೆ. ಇದ್ರ ಕೆಳಗಡೆ ಹೌದು. ಅದು ಆಫೀಸ್ ರೂಮ್, ಹೊರಗಡೆಯಿಂದ ಎಂಟ್ರಿ ಮಾಡ್ಬೋದು. ಆಫೀಸ್ ರೂಮ್ ಇದೆ, ಆ ಕಡೆ ಒಂದು ರೂಮ್ ಇದೆ, ಅದು ಹೋಮ್ ಥಿಯೇಟ್ರ್ ಮಾಡ್ಕೊಂಡಿದ್ದೀವಿ. ಓಕೆ, ಆಚೆಯಿಂದ ಮುಂದೆ ಒಳಗಡೆ ಹೋಗುತ್ತೆ. ಈ ವಾಡೆಗಳಲ್ಲಿ ಸೀಕ್ರೆಟ್ ಚೇಂಬರ್ಸ್ ಇರ್ತಾವಲ್ಲ ಸ್ನೇಹಿತರೆ, ಆ ಥರ. ಹೌದು, ಆ ರೂಮ್ಗೆ ಮನೆಯಿಂದನೇ ಎಂಟ್ರಿ ಇರೋದು. ಈ ರೂಮ್ಗೆ ಆಫೀಸ್ ಮಾಡ್ಕೋಬೋದು ಮುಂದೆ ಅಂತೇಳಿ ಹೊರಗಡೆಯಿಂದ ಕಾರ್ ಪಾರ್ಕಿಂಗ್ ಏರಿಯಾದಿಂದ ಎಂಟ್ರಿ ಇದೆ. ಮತ್ತು ಕೆಳಗಡೆ 2 ಸರ್ವೆಂಟ್ ರೂಮ್ಗಳು, ಅವ್ರಿಗೆ ಅಟ್ಯಾಚ್ ಬಾತ್ರೂಮು. ಎಷ್ಟು ರೂಮ್ ಇದೆ ಟೋಟಲಿ ಮನೇಲಿ? ಅವರಿಬ್ರದ್ದು 2 ಬಿಟ್ಟು, ಇದು ಆಫೀಸು ಮತ್ತು ಇದು ಬಿಟ್ಟರೆ 4 ರೂಮ್ ಇದೆ. ಪ್ಲಸ್ 4 8 ರೂಮು. ಆ ಚಿತ್ತಾರಗಳು ಕೂಡ ಯಾವ್ದು ಮೇಡಮ್? ಇಲ್ಲಿ ಮೇಲ್ಗಡೆ ಇದೆ ಅಲ್ಲ, ಇವು ಎಲ್ಲ ಕಿಟಕಿಗಳಿಗೂ ಮಾಡಿಸಿದ್ದೀನಿ ಆ ಥರ ಚಿತ್ತಾರ. ಈ ಪಟ್ಟಿ ಅದನ್ನೇ ಮತ್ತೆ ಬೇರೆ ಕಾರ್ಪೆಂಟ್ರು, ಒಟ್ಟು ಟೋಟಲ್ ಒಂದು 5 ಜನ ಕಾರ್ಪೆಂಟ್ರನ್ನು ಬದಲಾವಣೆ ಮಾಡಿದೆ. ನೋಡಿ ಇದೆಲ್ಲ ವರ್ಕ್ಗಳು. ಅದೆಲ್ಲ ವರ್ಕ್ ಮಾಡಿದ ಮೇಲೆ ಧೂಳು ಕುತ್ಕೋಬಾರ್ದು ಅಂತ ಹೊರಗಡೆಯಿಂದ ಗ್ಲಾಸ್ ಮಾಡಿಸಿದ್ದು. ಮತ್ತು ಇದು ಒಂದು ಸ್ವಲ್ಪ ಫ್ರೆಂಚ್ ವಿಂಡೋಸ್ ಥರ ಮಾಡಿಸಿದ್ದು. ಇದೆಲ್ಲ ಅದು ಬೀಗ ತೆಗೆದ್ರೆ ಅಲ್ಲಿ ಬಾಲ್ಕನಿ ಇದೆ, ಓಕೆ, ತೆಗಿಬೋದು. ಬಾಲ್ಕನಿ ಇದೆ, ಒಳ್ಳೆ ಬಾಲ್ಕನಿ ಇದೆ, ಹೊರಗಡೆಯಿಂದ ಇದು ಮಾಡ್ಬೋದು. ಮತ್ತು ಇದಿಷ್ಟು ತೆಗೆದುಬಿಟ್ರೆ ಹಾಲು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ನಾವಿನ್ನೂ ಹೊರಗಡೆ ಹೋಗ್ತೀವಿ. ಇದಕ್ಕೆಲ್ಲ ಪಂಜು, ಇದೆಲ್ಲ ಕಾಲದಲ್ಲಿ ಪಂಜ್ ಇಡ್ತಾ ಇದ್ರಲ್ಲ, ಅದನ್ನು ತೋರಿಸಿ. ಅವಾಗ ಎಲೆಕ್ಟ್ರಿಸಿಟಿ ಬರೋಕ್ಕೆ ಮೊದಲು ವಾಡೆಗಳಲ್ಲೂ ಕೂಡ ಸಂಜೆ ಆದ್ಮೇಲೆ ದೀಪ ಹಚ್ಚಕ್ಕೆ ಸ್ಟಾಫ್ ಇರ್ತಿದ್ರು. ಹೌದು, ಆಳು ಮಕ್ಕಳೆಲ್ಲ ಹಚ್ಚೋರು. ಸೊ ನೀವು ಇಲ್ಲಿ 2 ಅದನ್ನು ಸಿಂಬಾಲಿಕ್ ಆಗಿ ಇಟ್ಟಿದ್ದೀರಿ. ಆಮೇಲೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಬರುತ್ತೆ. ಅಲ್ಲಿ ಅದ್ರ ಪೈಪೆಲ್ಲ ಇಲ್ಲಿ ಕಾಣಬಾರ್ದು ಅಂತ ನಾವು ಅಲ್ಲಿಂದ ಡಕ್ ಮಾಡಿಕೊಂಡು ಅಲ್ಲಿ ತನಕ ತಂದು ಅಲ್ಲಿ ಇಳಿಸಿದ್ದೀವಿ. ಇಳಿಸಿದ್ದೀವಿ ಕೆಳಗಡೆ. ಅದಿಷ್ಟು ವುಡಲ್ಗೆ ಮತ್ತೆ ಕವರ್ ಮಾಡಿ ಅದಕ್ಕೆ ಪೇಂಟ್ ಮಾಡಿದ್ದೀವಿ. ಇದೆಲ್ಲ ನಾನು ಚಿಕ್ಕಪೇಟೆನಲ್ಲೇ ಹುಡುಕಿ ಇವಾಗ ಚಿಕ್ಕಪೇಟೆಯಲ್ಲಿ ಸಿಗುತ್ತಾ? ಸಿಕ್ಕು ನೋಡಿ, ಚೆನ್ನಾಗಿರಲಿ ಹಿಡಿಗಳು. ಆಂಟಿಕೆ ಬೇಕಂತೇಳಿ ಹುಡುಕಿದ್ದು ನಾನು. ಇದು ಕೂಡ ನೋಡಿ ಉರ್ಲಿ ಅಂತೇಳಿ, ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಇದನ್ನು ಬಳಸ್ತಾರೆ. ಅದರಲ್ಲಿ ಅವರು ಪಾಯಸ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಉರ್ಲಿ ಇದು ಕಾನ್ಸೆಪ್ಟ್ ಅದು. ಇದು ಹೌದು, ಅದು ಒಂದು 100 ವರ್ಷದ್ದು ಇರ್ಬೋದು. ನಾವೆಲ್ಲ ಏನು ಮಾಡ್ತೀವಿ, ಅದು ಡೆಕೋರೇಷನ್ ಪರ್ಪಸ್ಗೆ ನೀರು ಹಾಕಿಬಿಟ್ಟು ಹೂವು ಹಾಕ್ತೀವಿ. ಗುಲಾಬಿ ಹೂವು ಹಾಕ್ತೀವಿ ಮೇಡಮ್. ಇದು ಹಿತ್ತಾಳೆ ಇದು? ಹೌದು, ಇದು ಒಂದು 2-3 ಬೇಕು ಎತ್ತಕ್ಕೆ. ಆಗಲ್ಲ, ಸೊಂಟ ಹಿಡ್ಕೊಂಡ್ಬಿಡುತ್ತೆ. ಆಮೇಲೆ ತುಂಬ ಹಳೆ ಕಾಲದ್ದು ಇದು. ಎಲ್ಲಿ ಸೋರ್ಸ್ ಮಾಡಿದ್ರಿ ಇದು? ಇದು ಬೆಂಗಳೂರಲ್ಲೇ ತಗೊಂಡಿದ್ದು. ಎಲ್ಲಿ? ಆವಾಗ ಇದು ತಾರ್ ಅಂತೇಳಿ ಒಂದು ಅಂಗಡಿ ಇತ್ತು ಇಂದ್ರನಗರಲ್ಲಿ, ಆ ತಾರಲ್ಲಿ ತಗೊಂಡಿದ್ದು ಇದನ್ನು. ಓಕೆ. ಆಮೇಲೆ ಇವೆರಡು ನಮ್ಮದೇ, ಅಂದರೆ ಅಪ್ಪಾಜಿಯವರು ಹಡಗಲಿಯಲ್ಲಿ ಬಳಸ್ತಾ ಇದ್ದಿದ್ದು. ಈ ಹಂಡೆನಾ? ಹೌದು, ಇವೆಲ್ಲ ಹಂಡೆಗಳು ನೀರಿಗೆ ಬಳಸ್ತಾ ಇದ್ರು. ನಾವೆಲ್ಲ ತೊಟ್ಟಿ ಇರ್ತಿರ್ಲಿಲ್ಲ, ಇದರೊಳಗೇನೆ ಬಾವಿಯಿಂದ ನೀರು ತಂದಿದ್ದು ತುಂಬಿಸ ಮೇಲೆ ಸ್ನಾನಗೀನಕ್ಕೆಲ್ಲ ಇದೇ ಬಳಸ್ಕೊತಾ ಇದ್ವಿ. ಇನ್ನೊಂದು ಒಲೆ ಅಂತ ಇತ್ತು, ಒಲೆನಲ್ಲಿ ನೀರು ಕಾಸೋಕೆ ಇಡ್ತಾಯಿದ್ರು. ಅದರಿಂದ ನೀರು ತುಂಬ್ಕೊಂಬಂದು ಬಕೆಟಲ್ಲಿ ಇಟ್ಕೊಂಡು ಇದರಿಂದ ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ತಿದ್ವಿ. ನಿಮ್ಮಲ್ಲಿ ಹಂಡೆ ಒಲೆ ಕಾನ್ಸೆಪ್ಟ್ ಇದೆಯಾ? ಹೌದು, ಇದೆ. ಹೌದು. ಆ ಮನೇಲಿ ಹಡಗಲಿ ಮನೇಲಿ ಇದ್ದಿದ್ದು. ಇಲ್ಲಿ ಒಂದು ಹೆಸರು ಇದೆ ಅಂತಾರೆ. ಇದೆ. ಗಂಗಮ್ಮರು ಮಠದ ದೇವಿಯವರು. ಹೌದು, ಇದು ಬರೀ ಅದರದ್ದು ಅಲ್ಲಿದಂತ. ಇಲ್ಲಿ ನಮ್ಮ ತಂದೆ ಮದುವೆ ಟೈಮಲ್ಲಿ ಗಿಫ್ಟ್ ಕೊಟ್ಟಿದ್ರ ಬಗ್ಗೆ, ಯಾರು ಗಿಫ್ಟ್ ಕೊಟ್ಟಿದ್ರು, ಯಾರಿಗೆ ಕೊಟ್ಟಿದ್ರು ಅದರದ್ದು ಎಲ್ಲ ಇಲ್ಲಿಂದನೂ ಇದೆ. ಅಲ್ಲೂ ಇದೆಯಾ? ಶಾಸನ ಬರ್ಸ್ಬಿಟ್ಟವ್ರು ಯಾರೋ ಇದನ್ನು, ಕೃಷ್ಣದೇವರಾಯ ಶಾಸನದ ಥರ ಹಂಡೆ ಮೇಲೆ. ಮಲ್ಲನಗೌಡ, ಲಿಂಗನಗೌಡ, ಮತ್ತೆ ಮಲ್ಲನಗೌಡ ಬಂದಿದೆ, 28 ಬಂದಿದೆ. ಬಸಪ್ಪ ಖರೀದಿಗೆ ತೆಗೆದುಕೊಂಡಿದ್ದು. ಇಲ್ಲ ಅವ್ರದ್ದು ಇದೆ ನೋಡ್ರಿ, ಇಲ್ಲ 63ರಲ್ಲಿ ಅವ್ರಿಗೆ ಕೊಟ್ಟಿದ್ದು. ಮದುವೆ ಇದೆ ನಿಮ್ಮ ತಂದೆಯವ್ರ ಮದುವೆಗೆ 63 ತಂದೆಯವ್ರ ಮದುವೆ ಗಿಫ್ಟು ಅಂತ ನಾನು ಅದು 1963 ಅಂತ ಇದ್ದಿದ್ದು ಮದುವೆಗೆ ಅಂತ ನಾನು ಲಿಂಕ್ ಮಾಡಿಕೊಂಡು ಅವರು ತಮ್ಮ ಹೆಸರುಗಳನ್ನ ಹಾಕ್ಕೊಂಡಿದ್ದಾರೆ ನೋಡಿ. ಸ್ನೇಹಿತರೆ, ಮೇಡಮ್ ಆ ಕಾಲದಲ್ಲಿ ಮದುವೆಗೆಲ್ಲ ಈ ಥರವೆಲ್ಲ ಕೊಡೋರು, ತಗೊಂಡು ಹೋಗೋರು, ತಲೆ ಮೇಲೆ ಎತ್ಕೊಂಡು ಹೋಗಿ ಕೊಡೋರು. ಕಲ್ಯಾಣ ಮಾಡ್ಬೇಕು, ಹಿಂಗೆ ಓದ್ಕೊಂಡ್ಬರೋರು. ಹೌದು ಮೇಡಮ್, ಹೆಂಗೆ ಮೇಡಮ್ ಕ್ರೇಜಿ ಬರ್ತಿದ್ದು. ಮಸಿ ಊಟ ಸಾಮಾನು ಕೊಡಬೇಕಾದ್ರೂ ಹಂಗೆ ಕೊಡ್ತಿದ್ವಿ. ಹೆಣ್ಣು ಮನೆಯವರು ಒಂದು ಈ ಥರ ಹಂಡೆವು, ಮತ್ತು ಮಂಚ, ಬೀರು, ಪಾತ್ರೆಗಳು, ಕನ್ನಡಿ, ಬಾಚಿನ್ಕೆಯಿಂದ ಹಿಡಿದು ಎಲ್ಲ ಹೆಣ್ಮಕ್ಳ ಮನೆಯಿಂದ ತಗೊಂಡೋಗಿ ಕೊಡೋರು ಗಂಡನ ಮನೆಗೆ. ಸಂಸಾರ ಸೆಟ್ ಕೊಡೋರು. ಆಮೇಲೆ ಶಾವಿಗೆ ಎಲ್ಲ ಒಸ್ಬಿಟ್ಟು ಶಾವಿಗೆಯನ್ನು ಇಟ್ಕೊಂಡು ಹಪ್ಪಳಗಳನ್ನೆಲ್ಲ ಮಾಡಿ ಅದ್ರ ಮೇಲೆ ಹೆಸರುಗಳೆಲ್ಲ ಬರೆದು ಕಲರ್ ಹಾಕಿ, ಆಮೇಲೆ ಕೊಬ್ಬರಿಗಳು ತುರಿದು ಕೊಬ್ಬರಿ ಮೇಲೆ ಹೆಸರು ಬರೆದು
ಮೇಲ್ಗಡೆ ಬ್ಲ್ಯಾಕ್ದೆಲ್ಲ ತಮಗೆ ಎಲ್ಲಿ ಬೇಕಲ್ಲಿ ಉಳಿಸ್ಕೊಂಡ್ಬಿಟ್ಟು ಉಳಿದಿದ್ದೆಲ್ಲ ವೈಟ್ ಮಾಡಿಕೊಂಡು ಕೊಡೋರು. ಮಸಿಯೂಟ ಸಾಮಾನು ಅಂತ ಇವೆಲ್ಲ ಗಿಫ್ಟ್ ಕೊಡ್ತಿದ್ರು ಈ ಥರ. ಮತ್ತು ಪಾತ್ರೆ ಪಡಗ ಎಲ್ಲ ಕೊಡೋರು. ಹಂಡೆ. ಹೌದು ಹೌದು ಹೌದು. ಅವಾಗೆಲ್ಲ ಗಿಫ್ಟ್ ಆ ಥರನೇ. ಈಗೇನಿಲ್ಲ, ಒಂದು ದುಡ್ಡು ಹಾಕಿಬಿಟ್ಟು ಒಂದು ಕವರಲ್ಲಿ ದುಡ್ಡು ಹಾಕಿಬಿಟ್ಟು ಬಂದುಬಿಡ್ತೀವಿ. ಫೋನ್ಪೇ ಮಾಡ್ಬೋದು ಈಗ. ಇನ್ನ ಈಸಿ, ಪ್ಲಾಸ್ಟಿಕ್ ಮತ್ತು ಫೋನ್ಪೇ. ಹುಡುಗನಿಗೂ ಹುಡುಗಿಗೆ ಒಂದು ಸ್ಕ್ಯಾನರ್ ಹಾಕೋಬೋದು ಈಗ. ಈಸಿ. ಈಗ ಅದನ್ನು ಕೇಳ್ತಾರೆ ಅನ್ಸುತ್ತೆ, ಸ್ಕ್ಯಾನರ್ ಇಟ್ಟಿದ್ದೀರಾ ಅಂತ. ಸೀರಿಯಸ್ಲಿ ಕ್ರೇಜಿ ಐಡಿಯಾ. ಹಂಡೆ ಕೊಡ್ಬೋದಲ್ಲ, ಬಟ್ ಯಾರು ಬಳಸಲ್ಲ. ಬಟ್ ನಾವು ಇದನ್ನು ಹಡಗಲಿದ್ದಾಗ ಬಳಸ್ತಿದ್ವಿ. ಓಕೆ. ಎಷ್ಟು ಕಂಬ ಇದೆ ಇಲ್ಲಿ? 4, 5, 6, 7, 8, 12 ಕಂಬ. 12 ಅಲ್ಲೇ 12. 24 ಕಂಬದ ಮನೆ. ಕಂಬ ಇಲ್ಲಿದು. ಮತ್ತು ಹೊರಗಡೆ ಅವೆಲ್ಲ ಸೇರಿಸ್ಕೊಂಡ್ರೆ ಟೋಟಲ್ ಆಗಿ 38 ಕಂಬಗಳು. 38 ಕಂಬ. ಹೌದು. ಬೆಂಗಳೂರಿನಲ್ಲಿ 38 ಕಂಬದ ಮನೆ. ಹೌದು. ಗ್ರೇಟ್. ಈ ಮನೆಗೆ ಇದೇ ಜಾಗನೇ ನನಗೆ ಅನ್ಸೋ ಮಟ್ಟಿಗೆ 40-60 ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ಇದು ಓಪನ್ ಆಗಿರಲಿ ಅಂತ. ಅಲ್ಲಿ ಊಟಕ್ಕೆ ಊಟಕ್ಕಿಲ್ಲ, ಅಲ್ಲಿ ಬಂದವ್ರಿಗೆ ಲಿವಿಂಗ್, ಇದು ಎಲ್ಲ ಓಪನ್ ಆಗಿ ಎಲ್ಲಿನೂ ಗೋಡೆ ಕಾನ್ಸೆಪ್ಟ್ ಮಾಡ್ಕೊಂಡಿಲ್ಲ. ಓಕೆ. ಬಟ್ ಇದರಲ್ಲಿ ಈಗ ಉದಾಹರಣೆ ಬಂದ ತಕ್ಷಣ ಹಾಲ್ ಇರುತ್ತೆ, ಟಿವಿ ಇರುತ್ತೆ, ಅದೆಲ್ಲ ಇಲ್ಲಿ ಇಲ್ಲ 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 ಇಲ್ಲ. ಬೇಕಾದರೆ ನಾವು ಅದೇ ಹೇಳಿದ್ನಲ್ಲ, ಹೋಮ್ ಥಿಯೇಟ್ರಲ್ಲಿ ಮಾಡ್ಕೋಬೋದು, ಇಲ್ಲ ತಮ್ಮ ರೂಮಲ್ಲಿ ಹಾಕ್ಕೋಬೋದು. ಓಕೆ. ಅಂದರೆ ಇದು ಕೂಡ ಮಾರ್ಬಲ್ಲೇ ತುಂಬ ಕಡಿಮೆ ರೇಟಿಗೆ. ಓ, ಮಾರ್ಬಲ್ ಇದು. ಆದರೆ ನಮ್ಮ ಇಂಡಿಯನ್ ಮಾರ್ಬಲ್ ಇದು. ಓಕೆ. ನನ್ನ ಮಗನಲ್ಲಿ ಸ್ಕೂಲಿಗೆ ಬಿಡೋದು, ಇಲ್ಲಿ ಬರೋದು, ಇಲ್ಲಿ ಮುಗಿಸ್ಕೊಂಡು ಆ ಮನೆಗೆ ಹೋಗೋದು. ಡಾಕ್ಟ್ರು ಫುಲ್ ಬಿಸಿ. ಹೌದು. ಅಲ್ಲ, ಡಾಕ್ಟ್ರು ಫುಲ್ ಬಿಸಿ ಇರೋದಕ್ಕೆ ನಾವು ಫುಲ್ ಫ್ರೀಯಾಗಿ ನಮ್ಮ ಕೆಲಸ ಮಾಡ್ಕೊಳಕ್ಕಾಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಕೂಡ ನೀವು ಗಮನಿಸ್ಬೋದು. ನೋಡಿ, ಅಲ್ಲಿಂದ ಪ್ರವೇಶ ದ್ವಾರ, ಕಾಂಪೌಂಡ್ ವಾಲು, ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅಡುಗೆ ಮನೆಯಲ್ಲಿ ಕೂಡ ನಾನ್ ಸ್ಕಿಡಬಲ್ ಇದು ಮಾಡ್ಕೊಂಡಿದ್ದು, ಜಾರಬಾರ್ದು ಹೇಳಿ ಫ್ಲೋರಿಂಗಿಗೆ. ನೋಡಿ, ಜಾರ್ದೇ ಅಂತ ಟೈಲ್ಸ್ ಹಾಕಿದ್ರು ಅವರು ಇಲ್ಲಿ. ಇದೆಲ್ಲ ಸ್ವಲ್ಪ ಮಾಡರ್ನ್ ಕಾನ್ಸೆಪ್ಟಲ್ಲೇ ತೊಗೊಂಡ್ರು ಕೂಡ ಲುಕ್ ಮಾತ್ರ ನಮಗೆ ಮತ್ತೆ ಆ್ಯಂಟಿಕ್ಕೆ ಬೇಕು ಅಂತ ಹೇಳಿ ಇದೆಲ್ಲ ಆ್ಯಂಟಿಕ್ ಇದು ಮಾಡೋದು. ಹ್ಯಾಂಡಲ್ಸು ಇದು ಟೀಕು. ಟೀಕ್ ನೋಡಿ ಎಷ್ಟು ದೊಡ್ಡದು ಮಾಡಿಸಿದ್ದಾರೆ ಇದು. ಯಾರು ಬಂದ್ರೂ ಅಂದರೆ ಈಗಿನ ಕಾಲದಲ್ಲಿ ಒಲೆ ಇಟ್ಕೊಂಡು ಮಾಡೋರು ಇಲ್ಲಲ್ಲ, ಹಾಗಾಗ್ಬಿಟ್ಟು ಆ್ಯಂಟಿಕ್ ಇಟ್ಕೊಂಡಿದ್ದೀವಿ. ಇದು ಮಾಡ್ರನ್ ಕಿಚನ್ ಮಾಡಿಸಿದ್ದೀವಿ. ಕಪ್ಸ್ ಎಲ್ಲ ಹ್ಯಾಂಗ್ ಮಾಡೋಕ್ಕೆ ಇಲ್ಲ, ಇದೆಲ್ಲ ಎಲ್ಲ ಚಿಕ್ಕ ಐಟಮ್ಸ್ ಇಲ್ಲ, ಬೇರೆ ಬೇರೆ ಕಡೆ ಏನಾದ್ರು ಕಪ್ಸು ಆ ಥರ ಎಲ್ಲ ಇಟ್ಕೊಳ್ಳೋಕ್ಕೆ. ಇಲ್ಲಿ ತನಕ ಕಟ್ಬಿಟ್ರೆ ಹೊರಗಡೆ ಫ್ರಿಜ್ ಬಂದ್ಬಿಡುತ್ತೆ ಅಂತ ಅದಕ್ಕೇನೆ ಬೇರೆ ಸಪ್ರೇಟ್ ಮಾಡಿದ್ದು. ಇದು ಕೂಡ ಜೈಸಲ್ಮೇರ್ ಎಲ್ಲನೇ ಫ್ಲೋರಿಂಗ್ ಹಾಕಿದ್ರಲ್ಲ, ಅಂದರೆ ಇದು ಸ್ವಲ್ಪ ಡಿಸೈನ್ ಬಂದಿರುತ್ತೆ. ಇದು ನಮ್ಮದು ಸ್ಟೋರ್ ರೂಮು. ಈಗ ಅವ್ರೇನೋ ಬೇರೆ ಬೇರೆ ಎಲ್ಲ ಇಟ್ಕೊಂಡಿದ್ದಾರೆ. ವಾಡೆ ಥರನೇ ಇದೆ ಸ್ಟೋರ್ ರೂಮು. ಇಲ್ಲಿ ಯಾರಾದರೂ ಎಕ್ಸ್ಟ್ರಾ ಅಡುಗೆ ಮಾಡೋರು, ಆ ಥರ ದೊಡ್ಡ ಅಡುಗೆ ಥರದ್ದು ಇಲ್ಲೊಂದು ಅಡುಗೆದು ಮತ್ತು ಪಾತ್ರೆ ತೊಳೆಯಕ್ಕೆ ಇಟ್ಕೊಂಡು, ಇಲ್ಲಿಂದ ಕೆಳಗಡೆ ಹೋದರೆ ಸರ್ವೆಂಟ್ ಕ್ವಾರ್ಟರ್ಸು, ಕೆಲಸಗಾರರಿಗೆ, ಸರ್ವೆಂಟ್ಸ್ಗೆ, ಕುಕ್ಕು ಅವ್ರಿಗೆ ಸೊಂಪು ಮತ್ತು ಎಲ್ಲ. ನೋಡಿ, ಓವನ್ನು ವುಡನ್ ಜೊತೆಗೆ ಇಟ್ಬಿಟ್ಟಿದ್ದಾರೆ ಒಳಗಡೆ. ಹೌದು ಹೌದು, ಸಾಕಾಗಿದೆ. ಇಲ್ಲಿ ಜೋಕಾಲಿ ಹಾಕೋಕ್ಕೆ ಇದು ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಲೈಬ್ರರಿಯಲ್ಲಿ ಇಟ್ಕೊಂಡಿದ್ವಿ, ಕೆಳಗಡೆ ಕೂತ್ಕೊಂಡು ಓದಕ್ಕೆ ಅಂತ. ಇದು ಓದೋ ಸೆಟಪ್ಪ. ಓಕೆ. ಇದು ತೆಗಿಬೋದು ಇದನ್ನು, ಗ್ಲಾಸ್ ಅಂದರೆ ಧೂಳು ಗಾಳಿ ಎಲ್ಲ ಅವಾಯ್ಡ್ ಮಾಡೋಕ್ಕೆ. 50/80 ಇದು. ಸೊ ಇಲ್ಲಿ ನೀವೇನಾದ್ರು ಬೈ ಚಾನ್ಸು ಅಪಾರ್ಟ್ಮೆಂಟು ಅಥವಾ ಇನ್ನೇನೋ ರೆಂಟಲ್ ಮನೆ ಇತ್ಯಾದಿ ಯೋಚನೆ ಮಾಡಿದರೆ ನೀವು ತುಂಬ ಹ್ಯಾಂಡ್ಸಮ್ ರೆಂಟ್ ಬಂದು. ಹೌದು ಹೌದು ಹೌದು. ಸೊ ನೀವು ಯೋಚನೆ ಮಾಡೋಕ್ಕೆ ಹೋಗಿಲ್ಲ? ಇಲ್ಲ, ನಾನು ಬರಬೇಕಂತಾನೆ ಮಾಡಿದ್ದು. ಈಗಲೂ ತುಂಬ ಜನ ಹೇಳ್ತಾರೆ, ಯಾಕಂದರೆ ಅವ್ರಿಗೆ ಟೇಸ್ಟ್ ಇರಲ್ಲ. ಇಲ್ಲಿ 4-5 ಮನೆ ಕಟ್ಬಿಟ್ಟು ಬಾಡಿಗೆ ಕೊಟ್ಟಿದ್ರೆ ನಿನಗೆ ಇನ್ನೂ ಜಾಸ್ತಿ ಬರ್ತಿತ್ತು, ಇದು ಡೆಡ್ ಇನ್ವೆಸ್ಟ್ಮೆಂಟು ಹಾಗೆ ಹೇಗೆ ಅಂತ. ಏನಾದರೂ ಆಗಲಿ ನಮ್ಮ ತೃಪ್ತಿಗೆ ನಾವಿರಬೇಕಾಗಿ ಮನೆ ಕಟ್ಟಿದ್ದು, ನಮ್ಮ ಕನಸಿನ ಮನೆ ಅಂತೇಳಿ ಮಾಡಿದ್ವಿ. ಎಲ್ಲನೂ ಬರೀ ದುಡ್ಡಲ್ಲಿ ಲೆಕ್ಕ ಹಾಕಾಗಲ್ಲ. ಈಗ ಇಲ್ಲಿ ಒಳಗಡೆ ಬಂದ ತಕ್ಷಣ ನಿಮಗೆ ಶಾಂತಿ ಸಿಗುತ್ತಲ್ಲ, ಅದು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಈಗ ಬಂದು ನೋಡಿದ್ರೆ ಅನ್ಕೊಳ್ತಾರೆ, ಯಾಕೆ ಇಷ್ಟೊಂದು ವೇಸ್ಟ್ ಮಾಡಿದ್ರೆ, ದುಡ್ಡು ಯಾಕೆ ವೇಸ್ಟ್ ಮಾಡಿದ್ರೆ ಹಾಗೆ ಹೇಗೆ ಅಂತ. ನಾನು ಅದೇ ಈ ಮನೆಯೆಲ್ಲ ಕಟ್ಟೋ ಅಷ್ಟೊತ್ತಿಗೆ ಏನು ಖರ್ಚು ಬಂದಿತ್ತು, ಈಗ ಲ್ಯಾಂಡ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗಿದೆ, ಅದಕ್ಕಿಂತ ಜಾಸ್ತಿ ಬರುತ್ತೆ. ಅದಕ್ಕೆ ಇದು ಈಗ ಜೀರೋ ಆದಂಗೆ ಆಯಿತು ನಮ್ಮ ಖರ್ಚೆಲ್ಲ. ಈಗ ಮಾರಿದ್ರು ಕೂಡ, ಬರೀ ಲ್ಯಾಂಡ್ ಮಾರಿದ್ರು ಕೂಡ ನಾವೇನು ಖರ್ಚು ಮಾಡಿದ್ದೀವಿ ಅದೆಲ್ಲ ವಾಪಸ್ ಬಂದಿರ್ತದೆ. ಹಳೆ ಕಾಲದ ಥರ ನಲ್ಲಿ ಕೂಡ ಹಳೇದೆ. ಅಯ್ಯೋ ಮೇಡಮ್, ಎಲ್ಲಿ ಹುಡುಕಿದ್ರಿ ಕೊಳ? ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ಇದೆ, ಎಲ್ಲ ಆ್ಯಂಟಿಕ್ಕಲ್ಲಿ ಹುಡುಕಾಡಬೇಕು. ಓ, ನೀರು ಬರುತ್ತೆ. ಹೌದು. ಓಕೆ. ಇದು ಒಂದು ಕೆಳಗಡೆ ಬೆಡ್ರೂಮು. ಓಕೆ. ಇದು ಮಂಚ ಮಾಡಿಸಿದ್ದು. ಅದಕ್ಕೆ ಕಾರ್ಪೆಂಟ್ರು ಒಬ್ಬರು ಉತ್ತರ ಭಾರತದವರು. ಎಷ್ಟು ಚೆನ್ನಾಗಿದೆ ಮೇಡಮ್. ಈ ಆಸ್ಕರ್ ಅವಾರ್ಡ್ ಗೊಂಬೆ ಇದ್ದಂಗಿದೆ. ಕೂತ್ಕೊಂಡು ಓದೋಕ್ಕೆ, ಬರೆಯೋಕ್ಕೆ. ಅದಕ್ಕೆ ಪೈಪ್. ಹೌದು. ಇದು ನಮಗೆ ವಾಕಿನ್ ವಾರ್ಡ್ರೋಬ್ ಥರ. ಹಾಂ. ಅದೆಲ್ಲ ಸ್ವಲ್ಪ ಯುರೋಪಿಯನ್ ಸ್ಟೈಲಲ್ಲಿ ಈ ಥರ ಇದೆ. ಇದು ಕೂಡ ಹರಪನಹಳ್ಳಿಯಲ್ಲಿ ಹುಡುಗಿಯರೆಲ್ಲ
ಮಾಡಿರ್ತಕ್ಕಂಥದ್ದು. ಈ ಬೆಡ್ಶೀಟ್ ಹೌದು ಹೌದು, ನಾವು ಕೌದಿ ಅಂತ ಹೇಳ್ತೀವಲ್ಲ, ಕೌದಿ. ಕೌದಿ ಥರ ನಾವು ಅದೇ ಹಳೆ ಸೀರೆ ಬಟ್ಟೆ ಎಲ್ಲ ಸೇರಿಸಿ ಇದು ತುಂಡು ಬಟ್ಟೆಗಳನ್ನೆಲ್ಲ ಸೇರಿಸಿ ಮಾಡಿರ್ತಾರೆ. ಕೈ ವರ್ಕು? ಕೈ ಇಲ್ಲ, ಇದು ಹೊಲಿಗೆ, ಇದು ಮಿಷನ್ ಇದ್ದು ಮಷಿನ್ ಫಿನಿಶ್. ಹೋಮ್ ಥಿಯೇಟ್ರ್ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ. ನಾವು ಬರಲಿಲ್ಲಲ್ಲ, ಹೋಮ್ ಥಿಯೇಟ್ರ್ ಏನು ಮಾಡ್ಕೊಂಡಿಲ್ಲ, ಹಾಗೆ ಸ್ಟೋರೇಜ್ ಪ್ಲೇಸ್ ಥರ ಆಗಿದೆ. ಇವರು ಇಲ್ಲಿ ಟಿ ವಿ ನೋಡೋಕ್ಕೆ ಅಥವಾ ಸಿನಿಮಾ ನೋಡೋಕ್ಕೆ ಮಾಡ್ಕೊಡ್ರಂಥ ಹೋಮ್ ಥಿಯೇಟ್ರ್ ವ್ಯವಸ್ಥೆ ಇದೆ ಇಲ್ಲಿ. ಎಲ್ಲ ಮರದ್ದೆ. ಓಕೆ. ನಮ್ಮ ತಂದೆ ಇದ್ದಾಗ ತುಂಬ ಜನ ಬರ್ತಾ ಇದ್ರಲ್ಲ, ನಮ್ಗೆ ಅದೇ ತಲೆನಲ್ಲಿ ಇದ್ದಿದ್ದು, ಜನ ಜಾಸ್ತಿ ಇರ್ತಾರೆ ಅಂತ. ಆಮೇಲೆ ನಾವು ಬರೀ ಗಂಡ ಹೆಂಡತಿ ಮಗ ಅಷ್ಟೇ ಆಗ್ತೀವಿ ಅಂತ ನಮಗೆ ಆ ಕಲ್ಪನೆನೇ ಇರಲಿಲ್ಲ. ಓಹೋ. ಈಗ ಬೈ ಚಾನ್ಸ್ ನೀವು ನಿಮ್ಮ ಪತಿ ಮತ್ತು ನಿಮ್ಮ ಮಗ 3 ಜನ ಇದ್ದರೆ ಬೋರ್ ಆಗ್ಬಿಡುತ್ತೆ ಮನೇಲಿ? ಬೋರ್ ಆಗುತ್ತಂದರೆ ಎಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತೀವಲ್ಲ. ಸರ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅವ್ನು ತನ್ನ ಕೆಲಸಕ್ಕೆ ಹೋಗ್ತಾನೆ, ನೀವು ಒಬ್ಬರೇ ಉಳಿಬಿಡ್ತೀರಿ? ನಾವು ಒಬ್ಬಳೇ ಉಳಿತೀನಿ ಅಂದರೆ ನಾನು ಊರಿಗೆ ಹೋಗ್ಬಿಡ್ತೀನಿ. ಹಡಗ್ಲಿಗೆ ಹೋಗ್ಬಿಡ್ತೀನಿ. ಹೌದು. ಹಾಗಾಗಿ ಈ ಮನೆಗೆ ಒಂದೊಂದ್ಸತಿ ಕಟ್ಟಿದ ಮೇಲೆ ಫಸ್ಟ್ ಇರೋವಂಥ ಉತ್ಸಾಹ ಇರೋದಿಲ್ಲ, ಆಮೇಲೆ ಇಷ್ಟು ದೊಡ್ಡದು ಯಾಕೆ ಬೇಕಾಗಿತ್ತು ನಮ್ಮ 3 ಜನಕ್ಕೆ ಅನಿಸುತ್ತೆ. ಎಲ್ಲ ಈಗೆಲ್ಲ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಿರೋದ್ರಿಂದ 2 ಬೆಡ್ರೂಮು 3 ಬೆಡ್ರೂಮ್ 3 ಆರಾಮಾಗಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಮೇಂಟೆನೆನ್ಸ್ ಇರಲ್ಲ, ಆ ರೀತಿ ಎಲ್ಲ ಫೀಲಿಂಗ್ ಆಗುತ್ತೆ. ನೋಡಿ, ಟೈಮ್ ಕಾಲ ಹೆಂಗೆ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ತಂದೆಯವರಿದ್ದಾಗ ಮನೆಯೆಲ್ಲ ಗಿಜಿ. ಹೌದು. ಅವ್ರು ಹೋದ ನಂತರ ಮತ್ತೆ ಕುಟುಂಬ. ಹೌದು. ಇಲ್ಲ, ಊರಿಗೆ ಹೋದರೆ ಮತ್ತೆ ಗಿಜಿ ಇರುತ್ತೆ ನಮಗೆ. ಅಂದರೆ ಅವ್ರ ಥರ ಕಂಟಿನ್ಯೂಸ್ ಇರಲ್ಲ. ಓಕೆ. ಎಷ್ಟು ದಿನ ಇಲ್ಲಿರ್ತೀರಿ, ಎಷ್ಟು ದಿನ ಊರಲ್ಲಿರ್ತೀರಿ? ಜಾಸ್ತಿ ಊರಲ್ಲೇ ಇರ್ತೀನಿ. ಓಕೆ. ಇಲ್ಲಿ ಏನಾದ್ರು ಕೆಲಸ ಇದ್ದರೆ ಬರೋದು. ಈಗ ಸರ್ ನಿಮ್ಮ ಮೇಲೆ ಡಿಪೆಂಡೆಂಟ್ ಆದರೆ? ಯಾರು ಡಿಪೆಂಡೆಂಟ್ ಇಲ್ಲ, ನಾವು 3 ಜನನೂ ಡಿಪೆಂಡೆಂಟ್ ಇಲ್ಲ. ಓಕೆ. ಇದು ದೇವ್ರ ಮನೆ. ನಮ್ಮ ಕಡೆ ಎಲ್ಲ ಗದ್ಗೆ ಕಾನ್ಸೆಪ್ಟ್, ಜಗಲಿ ಗದ್ಗೆ ಅಂತಾರಲ್ಲ, ಇದು ಗದ್ಗೆ ದೇವ್ರಿಡಕ್ಕೆ. ಅಪ್ಪಾಜಿ ಹೇಳ್ತಾಯಿದ್ರು, ನೀನು 3 ನಿಮಿಷನೂ ದೇವ್ರ ಮನೇಲಿರಲ್ಲ, ಇಷ್ಟೊಂದು ದೊಡ್ಡದು ಹಾಕ್ಬೇಕು ನಿನಗೆ ಅಂತ. ನಾನು ದೇವ್ರು ಕೊಟ್ಟಿದ್ದಾನೆ, ಅವನಿಗೂ ಒಂದು ದೊಡ್ಡ ಜಾಗ. ಮೇನ್ ಡೋರ್ಗೆ ಎಂಟ್ರಿ ಆಗಾರ ನೋಡ್ಬೋದು, ಯಾರು ಮನೆಗೆ ಬರ್ತಾರೆ, ಯಾರು ಇದು ಹಾಕ್ತಾರೆ ಅಂತ. ಓಕೆ. ರಾಜರ ಥರ ವಾಡೆಗಳು ಹಂಗೆ ತಾನೆ ಮೇಲೆ ನಿಂತರೆ ಇಡೀ. ಅಲ್ಲ, ಅದು ಆಮೇಲೆ ನನಗೆ ಹಂಗೆ ಅನಿಸಿತು, ಇದು ಮನೆ ಕಟ್ಟಿದ ಮೇಲೆ ನಾವು ಮತ್ತೆ ಸೋಷಲಿಸ್ಟಿಂದ ಮತ್ತೆ ಇದಕ್ಕೆ ಹೋಗ್ಬಿಟ್ವ ಅಂತ. ನೀವು ಮತ್ತೆ ಅಧಿಕಾರಶಾಹಿಗೆ ಹೋಗ್ಬಿಟ್ರ? ನೀವು ಉಳಿಗೆ ಮಾನ್ಯ ಪದ್ಧತಿಗೆ ಹೋಗ್ಬಿಟ್ವ ಅನ್ನಿಸ್ತು. ಸೊ ಇದು ಕೂಡ ಲಿವಿಂಗ್ ರೂಮೇ? ಹೌದೌದು. ನಾವಂದರೆ ಪ್ರೈವೇಟ್ ಆಗಿಬಿಡುತ್ತಲ್ಲ, ಮೇಲ್ಗಡೆ ಯಾರಾದರೂ ನಮಗೆ ತುಂಬ ಕ್ಲೋಸ್ ರಿಲೇಷನ್ಸ್ ಎಲ್ಲ ಬಂದಾಗ, ಪೂಜೆಗಳು ಮಾಡಿದಾಗ ಅನುಕೂಲ ಆಗುತ್ತೆ. ಓಕೆ. ಇದು ನನ್ನ ಮಗಂದು ಬೆಡ್ರೂಮು. MBA ಗ್ರ್ಯಾಜುಯೇಟ್. ಇಲ್ಲ, ಮಾಡ್ರೆ ನೀನು ಬೇಡ, ನೀನು ಮನೆಯೆಲ್ಲ ಹೇಗೆ ಮಾಡಿದೆಯಾ ಹಾಗೆ ಮಾಡು ಅಂತಂದ. ಸೊ ಅದಕ್ಕೆ ಈ ಥರ ರಾಯಲ್ ಬೆಡ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಆ ಇಡೀ ಮಂಚ, ಕಾಟು, ಈ ಬೆಡ್ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಅವನು ಅವಾಗ ಓದ್ತಾ ಇದ್ದ ಅಂತ ಸ್ಟಡಿ ಟೇಬಲ್ಲು, ಅವನಿಗೆ ಬುಕ್ ಇಟ್ಕೊಳ್ಳೋಕ್ಕೆ ಅವ್ನು ಕಂಫರ್ಟಬಲ್ ಅಂತ. ನಾವು ಬರಲೇ ಇಲ್ಲಲ್ಲ, ಇದೆಲ್ಲ ಬಳಸ್ಕೊಳಕ್ಕಾಗ್ತಿಲ್ಲ. ಆಮೇಲೆ ಇಲ್ಲಿಗೆ ನಮಗೆ ಸ್ವಲ್ಪ ಆ ಥರ ಭಾಳ ಆಸಕ್ತಿ. ನೀವು ಹಡಗಲೆಲ್ಲ ನೋಡಿದ್ಬೋದು, ಈ ಥರ ಕಿಟಕಿನಲ್ಲಿ ಕೂತ್ಕೊಂಡು ಓದೋದು, ಹೊರಗಡೆ ನೋಡೋದು, ಮಳೆಗಿಳೆ ಬಂದರೆ ಎಂಜಾಯ್ ಮಾಡೋದು ಅಂತ ಒಂದು ಕಾನ್ಸೆಪ್ಟಲ್ಲಿ ಹೊರಗಡೆ ಇದು ಮಾಡಿ. ಇಲ್ಲಿ ಮತ್ತೆ ಇದಿದೆ, ಬಾಲ್ಕನಿ ಇದೆ, ಫ್ರೆಂಚ್ ವಿಂಡೋಸ್. ನಾವು ಹೇಳಿದ್ನಲ್ಲ, ನಮ್ಮ ಕಸಿನ್ಸು ನಾವೆಲ್ಲ 8 ಜನ ಇದ್ವಿ. ತುಂಬ ಚೇಷ್ಟೆ ಮಾಡೋದು ಎಲ್ಲ ಇದ್ದಲ್ಲ, ನಮ್ಗೆ ಈ ಥರದ್ದೇ ಕಾನ್ಸೆಪ್ಟ್ಗಳು ಇಷ್ಟ, ಹೊರಗಡೆ ಹಾಸ್ಕೊಂಡು ಮಲ್ಕೊಳ್ಳೋದು. ಇದೆಲ್ಲ ಮತ್ತೆ ಹಳೆ ಮನೆಗಳಲ್ಲಿ ಇದೇ ಥರ ಹಂಚಿನ ಮನೆಯಿಂದ ನೀರು ಬೀಳೋಕ್ಕೆ ಕಟ್ಟಿಗೆಗಳಿಂದ ಮಾಡಿದ್ದು ಎಲ್ಲ ಟ್ರೈ ಆ್ಯಂಡ್ ಎರರೇ. ಇದು ಮಾಸ್ಟರ್ ಬೆಡ್ರೂಮು. ಬನ್ನಿ ನಮ್ಮ ವೀಣಾ ಮೇಡಮ್ ಅವ್ರ ರೂಮ್ ನೋಡೋಣ. ನಾವಿಲ್ಲದೆ ಇರೋದು ರೂಮ್ ಅದು. ವಾವ್, ಸೇಮ್ ಒಂದು ಕಲೋನಿಯಲ್ ಬೆಡ್ರೂಮ್. ಹೌದು ಹೌದು, ಅದಕ್ಕೆ ನೋಡಿ ಆ ಕಲೋನಿಯಲ್ ಕಾನ್ಸೆಪ್ಟಲ್ಲಿ ಚಿಕ್ಕ ವಿಂಡೋ, ಹೈಟು. ಹೌದು ಸ್ನೇಹಿತರೆ, ನೀವು ಬ್ರಿಟಿಷ್ ಕಾಲದ ಕೆಲವು ಬಂಗ್ಲೆಗಳು, ಬ್ರಿಟಿಷ್ನವ್ರು ಉಳ್ಕೋತಾ ಇದ್ದ ಅರಮನೆಗಳು ಅಥವಾ ಪ್ಯಾಲೇಸ್ಗಳು, ಅವ್ರ ಬಂಗ್ಲೆಗಳು ನೋಡಿದ್ರೆ ಇದೇ ಥರ ಇರುತ್ತೆ ರೂಮ್ಸು ಅದೆಲ್ಲ. ಸ್ನೇಹಿತರೆ ನೋಡಿ, ಇದು ಕೂಡ ಸ್ವಲ್ಪ ಹೈಟ್ ಇರುತ್ತೆ, ವಿಶಾಲವಾಗಿರುತ್ತೆ, ಫ್ರೆಂಚ್ ವಿಂಡೋಸು, ಆ ಥರ ಮೇಲ್ಗಡೆ ಒಂದು ರೌಂಡ್ ಇದು ವಿಂಡೋ, ಅದೇ ಥರದ್ದು ಕಾನ್ಸೆಪ್ಟ್ ಇದು. ಇದು ಓಪನ್ ಮಾಡಿದ್ರೆ ಇದಕ್ಕೊಂದು ಬಾಲ್ಕನಿ ಇದೆ. ನಾ ಇಲ್ಲಿ ಮನೆ ಕಟ್ಟಬೇಕಾದ್ರೆ ತುಂಬ ಜನ ಇಲ್ಲಿ ವಾಕಿಂಗ್ ಊಟ ಆದಮೇಲೆ ಎಲ್ಲ ವಾಕಿಂಗ್ ಬರ್ತಾ ಇದ್ರಲ್ಲ, ಸೀದಾ ಒಳಗಡೆ ಬಂದು ಎಲ್ಲ ನೋಡಿಕೊಂಡು ಹೋಗೋರು. ಆಮೇಲೆ ಇಲ್ಲಿನೂ ಅಷ್ಟೇ ಲೈಟ್ದು ಹಳೆಯದು ಚಿಮ್ನಿ ಬುಡ್ಡಿ ಅಂತ ಹೇಳ್ತೀವಲ್ಲ. ಹೌದೌದು, ಪ್ಯಾಸೇಜ್ ಟು ಇಂಡಿಯಾ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ನೋಡ್ತಾ ಇದ್ರೆ. ಇಲ್ಲಿ ಇನ್ನೊಂದೇನು ವಿಶೇಷ ಅಂದರೆ, ಈ ಭಾಗದಲ್ಲಿ ನಮಗೆ ಒಟ್ಟು ಮನೆ ಬರಲ್ಲ, ಬಿಲ್ಡಿಂಗ್ ಬರಲ್ಲ, ಏನಿಲ್ಲ. ಸೊ ಅದು ಹಾಗೆ ಪಾರ್ಕ್ ಆಗೇ ಇರುತ್ತೆ. ಓಕೆ, ನಿಮ್ಗೆ ಗಾಳಿ ಇರುತ್ತೆ. ನಾವು ಹೆಚ್ಚು ಸ್ಪೆಂಡ್ ಮಾಡಿದ್ದಂದರೆ ಬಾತ್ರೂಮ್ಗೆ ಅನಿಸುತ್ತೆ. ಯಾಕಂದರೆ ಅವು ಟೈಲ್ಸು, ಫಿಟ್ಟಿಂಗ್ಸು ಟೈಲ್ಸು ಸ್ವಲ್ಪ ಮಾಡರ್ನ್ ಕಾನ್ಸೆಪ್ಟಲ್ಲಿ. ಏನು ಮಾಡೋದು, ಎಲ್ಲ ಮಿರರ್ನ ಗೋಡೆಗೆ ಹಾಕಿದ್ರೆ ನೀವು ರೂಫ್ಗೆ ಹಾಕ್ಬಿಟ್ಟಿದ್ದೀರಾ?
ಯಾಕೆ ಮೇಡಮ್? ಎಕ್ಸ್ಟ್ರಾ ಮಿರರ್ ಇತ್ತು ಅಂತನಾ? ಇಲ್ಲ ಇಲ್ಲ ಇಲ್ಲ, ಬೇಕಂತ ಹೌದು ಕಾನ್ಸೆಪ್ಟನ್ನ ಹಾಗೆ. ಇದೇ ಫಸ್ಟ್ ಟೈಮ್ ನೋಡಿ. ಸ್ನಾನ ಮಾಡೋಕೆ ಮುಂದೆ ನೋಡ್ತಾರೆ, ಇಲ್ಲ ಏನೋ ಮಾಡ್ತಾರೆ, ಮೇಲೆ ನೋಡ್ಬೋದು ಆ್ಯಕ್ಚುಲಿ. ಅಲ್ಲ, ಆ ರೂಮಲ್ಲಿ ಲೈಟ್ಗಳು ಹಾಕಿದ್ದೀವಿ, ಈ ರೂಮಲ್ಲಿ ಮಿರರ್ ಹಾಕಿದ್ದೀವಿ. ಓಕೆ, ನೀವು ಬಂದ ಮೇಲೆ ಕುತ್ಕೊಳ್ತಾ ಇರೋದು ಅನ್ಸುತ್ತೆ. ನಮಗೆ ಅಷ್ಟೊಂದು ಕಾನ್ಷಿಯಸ್ ಇರಲ್ಲ. ಈ ಸ್ಟಡಿ ಟೇಬಲ್ ಹತ್ರ ಎಷ್ಟು ಚೆನ್ನಾಗಿ ಸಂಜೆ ಅಂದರೆ ಸೂರ್ಯ ಮುಳುಗೋ ಟೈಮ್ಗೆ ಎಂಥ ಒಳ್ಳೆ ಬಿಸಿಲು ಬರ್ತಾರೆ. ಈ ಸುಮಾರು 4 ಗಂಟೆ ಟೈಮು ಎಷ್ಟು ಒಳ್ಳೆ ಬಿಸಿಲು ಬೀಳ್ತಾ ಇದೆ ನೋಡಿ ಇಲ್ಲಿ ಬೆಳಕು. ಏನು ಮೇಡಮ್ ಇದು ರೂಮು ಇದೆ ಮಸ್ತಾಗಿದೆ. ಅಲ್ಲ, ಇದು ಆ್ಯಕ್ಚುಲಿ ಅಲ್ಲಿ ಮನೆ ತೋರಿಸಿದ್ನಲ್ಲ, ಮಾರಾಟ ಮಾಡಿದ್ವಿ ಅಂತ, ಇದು ಆ ಮನೆ. ಇದು ಮನೆಯಲ್ಲಿ ಅಪ್ಪಾಜಿಯವ್ರಿಗೆ ಜನವರಿಯಲ್ಲಿ ನಾವು ಇದು ಅದು ಫೆಬ್ರವರಿಯಲ್ಲಿ ಓಪನ್ ಮಾಡ್ತೀವಿ, ನಿಮಗೆ ಯಾವ ಥರ ಬೆಡ್ ಬೇಕು ಅಂತ ಕೇಳಿದ್ವಿ ತಂದೆಯವ್ರಿಗೆ. ಆಮೇಲೆ ಎಲ್ಲ ಇಂಟರ್ನೆಟ್ಟಲ್ಲೆಲ್ಲ ತೆಗೆದು ಎಲ್ಲ ನೋಡಿ ಬೇರೆ ಬೇರೆವೆಲ್ಲ ತೋರಿಸಿದಾಗ ಅಪ್ಪಾಜಿಗೆ ಇದು ಇಷ್ಟ ಆಯಿತು. ಸೊ ಅಪ್ಪಾಜಿ ರೂಮಲ್ಲಿ ಹಾಕಿದ್ದು ಇದನ್ನು. ಓಕೆ, ಈ ರೂಮಲ್ಲಿ ಇರಲಿಲ್ಲ ಇದು. ಅಪ್ಪಾಜಿ ರೂಮಲ್ಲಿ ಆ ಮನೆ ಡಾಲರ್ಸ್ ಕಾಲೋನಿಯಲ್ಲಿ ಆ ಮನೆ ಮಾರಾಟ ಮಾಡಿದ್ಮೇಲೆ ನಾವು ಬಾಡಿಗೆ ಮನೆಗೆ ತೊಗೊಂಡೋಗಿದ್ವಿ ಇದನ್ನು. ಆಮೇಲೆ ಅದು ಮನೆ ಬಿಟ್ಟಿವಲ್ಲ, ಬೇರೆ ಮನೆಗೆ ಹೋದ್ವಿ, ಇಷ್ಟು ದೊಡ್ಡದು ಇಡೋಕ್ಕಾಗಲ್ಲ ಅಂಥೇಳಿ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಇದು ಅಪ್ಪಾಜಿಯವ್ರ ನೆನಪಿಗೆ ಅವ್ರಿಗೆ ಬೇಕು ಅಂತ ಮಾಡಿಸಿದ್ದು. MP ಪ್ರಕಾಶ್ ಅವ್ರು ಬಿಟ್ಟಿದ್ದು. ಹೌದು, ಬಟ್ ಅವರು ಯೂಸ್ ಮಾಡಲಿಲ್ಲ, ನಮ್ಮ ತಾಯಿ ಯೂಸ್ ಮಾಡ್ತಾಯಿದ್ರು. ಓಕೆ ಓಕೆ, ನಮ್ಮ ತಾಯಿ ನನ್ನ ಮಗ ಯೂಸ್ ಮಾಡ್ತಾಯಿದ್ರು ಆ ರೂಮ್ ಮನೆಯಲ್ಲಿ. ಓಕೆ, ಇದೆಲ್ಲ ನಮ್ಮದು ಲೈಬ್ರರಿ. ನೋಡಿ ಸ್ನೇಹಿತರೆ, ಅಂತ ನಮ್ಮ ವೀಣಾ ಮೇಡಮ್ ಅವ್ರು ಸ್ಕಾಲರ್. ಆ್ಯಕ್ಚುಲಿ ಅವ್ರ ಸ್ಕಾಲರ್ ಅವರು ಹಂಪಿ ಯೂನಿವರ್ಸಿಟಿಲೆಲ್ಲ ಓದಿರೋಂಥವ್ರು. ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ನೋಡಿ ಎಂಥ ಒಳ್ಳೊಳ್ಳೆ ಪುಸ್ತಕ ಇಟ್ಕೊಂಡಿದ್ದಾರೆ ಅವರು. ಕೆಲವೊಂದು ಬುಕ್, ಇದು ಇತಿಹಾಸ ದರ್ಶನ ಇದ್ದರೆ ನಂದು ಆರ್ಟಿಕಲ್ ಎಲ್ಲ ಇತ್ತು. ನಿಮ್ಮ ಇದಕ್ಕೊಂದು ಪುಸ್ತಕ ಕೊಡಿ ನನಗೆ ಹುಡುಗರೆ. ಯಾವ್ದು ಕೊಡ್ತೀರಿ? ಇಲ್ಲಿ ಯಾವುದು ನಿಮಗೆ ಇಷ್ಟ ಬಂದಿದ್ದು ತೊಗೋಬೋದು. ಹೌದಾ? ಹೌದು. ಇಲ್ಲಿ ಯಾವ್ದಾರ ನಾನು ಒಳ್ಳೆ ಪುಸ್ತಕನ ಇಲ್ಲಿಂದ ಕದ್ಕೊಂಡು ಹೋಗ್ತೇನೆ. ಕೈಫೈತೆ ತೊಗೊಂಡೋಗಿ, ಅದೆಲ್ಲ ಬಳ್ಳಾರಿ ಜಿಲ್ಲೆದೆಲ್ಲ. ಅದೆಲ್ಲ ನಿಮ್ಮಂಥ ಯಾರು ಸ್ಕಾಲರ್ಗಳು ಓದಬೇಕು. ಒಳ್ಳೆ ಕಥೆನೋ ಕಾದಂಬರಿನ ತಗೊಂಡು ಹೋಗ್ತೀನಿ ರೀ. ಇಲ್ಲಿ ಕಾದಂಬರಿಗಳು ಜಾಸ್ತಿ ಇಲ್ಲ, ಅಲ್ಲಿ ಹರಪನಹಳ್ಳಿಯಲ್ಲಿ ಇಟ್ಟಿದ್ದೀನಿ ಕಾದಂಬರಿಗಳು. ಹೌದಾ? ಓಕೆ ಮೇಡಮ್, ಈಗ ತಗೋಬೋದಾ? ಶ್ರೀನಿವಾಸ ವೈದ್ಯರದ್ದು ಹಳ್ಳ ಬಂತು, ಹಳ್ಳ ಎತ್ಕೊಂಡು ಹೋಗ್ಬೋದಾ? ಹೋಗಿ ಎತ್ಕೊಂಡು ಹೋಗ್ಬೋದು. ಎಷ್ಟೊಂದು ಬುಕ್ಗಳು ಹಾಗೆ ಹೋಗಿದ್ದಾವೆ. ಸ್ನೇಹಿತರೆ, ಇದು ತುಂಬ ಒಳ್ಳೆಯ ಪುಸ್ತಕ. ಇದು ಪ್ರೊಫೆಸರ್ B. ಶೇಖ್ ಅಲಿ ಅಂತ ಸ್ನೇಹಿತರವರು. ಅವರು ಮೈಸೂರಿನಲ್ಲಿದ್ದರು, ಇತ್ತೀಚೆಗೆ ತೀರ್ಕೊಂಡ್ರವರು. ಅವರು ತುಂಬ ದೊಡ್ಡ ಇತಿಹಾಸ ಸ್ಕಾಲರ್. ಅವರು ಮಾಡುವಂಥ ಕರ್ನಾಟಕ ಚರಿತ್ರೆ ಪುಸ್ತಕ. ಇದು ಸೆಟ್ ಇದೆ ಸ್ನೇಹಿತರೆ, ಇದು ಚರಿತ್ರೆ ಮಾಲೆ 4 ಇದು. ಇದು ವಿಶೇಷ ಏನಂದರೆ, ಇಡೀ ಇತಿಹಾಸವನ್ನು, ನಮ್ಮ ಭಾರತ ಇತಿಹಾಸ ಆಗಲಿ ಕರ್ನಾಟಕ ಇತಿಹಾಸ ಆಗಲಿ, ಫಸ್ಟ್ ಎಲ್ಲ ಯುರೋಪಿಯನ್ ಸೆಂಟ್ರಲ್ ಮಾಡಿಕೊಂಡು ಯುರೋಪಿಯನ್ ಕೇಂದ್ರೀಕೃತವಾಗಿ ಸ್ಟಡಿ ಮಾಡ್ತಕ್ಕಂಥದ್ದು. ಆದರೆ ಶೇಖ್ ಅಲಿ ಅವರು ಇಂಡಿಯನ್ ಕೇಂದ್ರ ಆ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಪುಸ್ತಕಗಳಿದೆ ನೋಡಿ. ಗುಲ್ಬರ್ಗ ಸ್ನೇಹಿತರೆ, ನಾವು ಇದೆಲ್ಲ ಶೂಟ್ ಮಾಡಿದ್ದೀವಿ, ನೋಡಿರ್ಬೋದು. ಜಾಮಿಯಾ ಮಸ್ಜಿದು, ಆಮೇಲೆ ಗುಲ್ಬರ್ಗ ಕೋಟೆ ನೋಡಿ, ಗುಲ್ಬರ್ಗ ಫೋರ್ಟು, ತೋಪು ಇದು ನೋಡಿ ತೋರಿಸಿದ್ದೀವಿ ನೋಡಿ. ಬಾರಾಯಿಸರ್ ಕೋಟು, ಸಮಾಧಿಗಳು, ಇದೆಲ್ಲ ತೋರಿಸಿದ್ದೀವಿ ಸ್ನೇಹಿತರೆ. ನಾವು ನಿಮಗೆ ಕಲಾಮದಲ್ಲಿ ಇದೆಲ್ಲ ಎಪಿಸೋಡ್ಸ್ ಇದ್ದೀವಿ, ನೋಡ್ಬೋದು. ಇದು ಇತಿಹಾಸ ದರ್ಶನ, ನಮ್ಮ ಇತಿಹಾಸ ಅಕಾಡೆಮಿ, ದೇವರಕೊಂಡ ರೆಡ್ಡಿ ಸರ್. ಹೌದು ಹೌದು, ನನ್ನ ಟೀಚರ್ ಕೂಡ ಅವರು. ದೇವರಕೊಂಡ ರೆಡ್ಡಿ ಸ್ಟೂಡೆಂಟಾ ನೀವು? ಹೌದು. ದೇವರಕೊಂಡ ರೆಡ್ಡಿ ಅಂತ ತುಂಬ ದೊಡ್ಡ ಇತಿಹಾಸ ಪ್ರೊಫೆಸರು. ವೀಣಾ MP, ಹೂವಿನ ಹಡಗಲಿ ಕಲ್ಯಾಣಿ ಚಾಲುಕ್ಯರ ಒಂದು ಅಪ್ರಕಟಿತ ಶಾಸನ. ವೀಣಾ MP, ಹೂವಿನ ಹಡಗಲಿಯ ಕಲ್ಯಾಣಿ ಚಾಲುಕ್ಯರ ಒಂದು ಅಪ್ರಕಟಿತ ಶಾಸನ. ಯಾವ ಶಾಸನ? ಪಾಂಡುರಂಗ ದೇವಸ್ಥಾನದಲ್ಲಿ, ಹನುಮಂತ ದೇವರಿಲ್ಲ, ಪಾಂಡುರಂಗ ದೇವಸ್ಥಾನದಲ್ಲಿ ಸಿಕ್ತು ಅಂತ. ಕಲ್ಯಾಣಿ ಚಾಲುಕ್ಯರ ಶಾಸನ. ನಮ್ಮದು ಹಡಗಲಿ ಬಗ್ಗೆ ಎಲ್ಲ ಜಾಸ್ತಿ ಕಲ್ಯಾಣಿ ಚಾಲುಕ್ಯರ ದೇವಾಲಯಗಳು. ಇದು ಮಾಡೋದು HS ಗೋಪಾಲರಾವ್ ಅವರು. ಹೌದು, ಅವರು ನನ್ನ ಗುರುಗಳು, ನಾನು ಸ್ಟೂಡೆಂಟ್ ಅವ್ರಿಗೆ. ಸ್ನೇಹಿತರೆ, HS ಗೋಪಾಲರಾವ್ ಅವರು ನಮ್ಮ ಬಾಸ್ ಅವರು. ಅವ್ರ ಮನೆಗೆ ನಾವು ಹೋಗ್ತಿದ್ವಿ ಒಂದಷ್ಟು ಇತಿಹಾಸದ ವಿಡಿಯೋ ಮಾಡೋಕ್ಕೆ. ಅವರು ಇತ್ತೀಚೆಗೆ ತೀರ್ಕೊಂಬಿಟ್ರು ಸ್ನೇಹಿತರೆ. ಅವರು ತುಂಬ ಒಳ್ಳೆ ಜನ. ಅವ್ರ ಮನೇಲಿ ನಾವು ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ರು. ಸರ್, ವಿ ಮಿಸ್ ಯು ಸರ್. ನಮ್ಮ ಚಿನ್ನಸ್ವಾಮಿ ಸೋಸ್ಲೆ ಅವರು, ಕಲಾಮಾಧ್ಯಮದಲ್ಲಿ ನೀವು ಅವರ ಎಪಿಸೋಡ್ಸ್ ನೋಡಿದ್ದೀರಿ. ಚಿನ್ನಸ್ವಾಮಿ ಸೋಸ್ಲೆ ಅವರು ಹಂಪಿ ವಿಶ್ವವಿದ್ಯಾಲಯದ ಪ್ರೊಫೆಸರ್. ಅವರು ಹಾಸ್ಪಿಟಲ್ ಇರ್ತಾರೆ. ಅವರು ನಮ್ಮ ಬಾಸ್ ಅವರು. ಅವ್ರು ನೋಡಿ, ನಾಲ್ವಡಿ ಕೃಷ್ಣನ ಮೈಸೂರು ಅಂಥೇಳಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಮೈಸೂರು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಅಭಿವೃದ್ಧಿಯ ನೆಲೆಯ ಅಧ್ಯಯನ ಮಾಡಿದ್ದಾರೆ. ಈ ಪುಸ್ತಕ ಆ್ಯಸ್ ಇಟ್ ಈಸ್ ನಾವು ವಿಡಿಯೋ ಮಾಡೋಣ ಸ್ನೇಹಿತರೆ. ಸರ್ ಹತ್ರ ಹೋಗೋಣ. ಈ ಪುಸ್ತಕದಲ್ಲಿ ಏನಿದೆ ದಯವಿಟ್ಟು ನಮ್ಗೆ ಹೇಳ್ಬಿಡಿ ಸರ್ ಅಂತ ಕೇಳೋಣ. ಸ್ನೇಹಿತರೆ, ಇದಂತೂ ನಿಮ್ಮ ಮನೆಗಳಲ್ಲಿ ಇರಲೇಬೇಕಾದಂಥ ಪುಸ್ತಕ ನೋಡಿ. ಉದಯ ಭವನ ಕಲಾ ಸಂಘ ಅಂತೇಳಿ ಒಂದು NGO ಇದೆ ಸ್ನೇಹಿತರೆ ಬೆಂಗಳೂರಲ್ಲಿ. ಅವ್ರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತಾರೆ. ಆ ಉದಯ ಭವನ ಕಲಾ ಸಂಘದವರು ಅನೇಕ ಕರ್ನಾಟಕದ ಸ್ಕಾಲರ್ಗಳನ್ನು ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಬೆಂಗಳೂರು ದರ್ಶನ ಸಂಪುಟ ಮಾಡಿದ್ರು ಅವರು. ಅಂದರೆ ಅದೊಂದು 3-4 ಸೆಟ್ ಇದೆ. ಇದು ಬೆಂಗಳೂರು ದರ್ಶನ ಸೆಟ್ 1, ಪುಸ್ತಕ ನಂಬರ್ 1 ಇದು. ಇದರಲ್ಲಿ ಇಡೀ ಬೆಂಗಳೂರು ಚರಿತ್ರೆ ಇದೆ, ಮತ್ತು ಹಳೆಯ ಫೋಟೋಸ್ ಇದ್ದಾವೆ. ಹಳೆಯ ಫೋಟೋಸ್ ಇದೆ, ಚರಿತ್ರೆ ಇದೆ. ಇದನ್ನೇನಾದ್ರು ಓದ್ಬಿಟ್ರೆ ಒಂದು 500 ಎಪಿಸೋಡ್ ಮಾಡ್ಬೋದು ಯೂಟ್ಯೂಬ್ಗೆ. ಪೆಣ್ಣೆ ಕೃಷ್ಣನ್ ಪೇಂಟಿಂಗ್, ಇದು ತಂಜಾವೂರು ಪೇಂಟಿಂಗ್ ಅಂತಾರೆ, ಮೈಸೂರು. ಇದೆಲ್ಲ ಗೋಲ್ಡ್, ಇದ್ರದ್ದು ಗೋಲ್ಡ್ ಫೈಲ್ಸ್. ಇದೆಲ್ಲ ಹಳೆಯದೇ ಫ್ರೇಮ್ ಎಲ್ಲ. ತುಂಬ ಹೆವಿ ಇದೆ ಇದು, ಒಂದು 150-200 ವರ್ಷದ್ದು. ಈ ಟೈಲ್ಸೂ ಅಷ್ಟೇ ಯೋಚನೆ ಮಾಡಿ ಮಾಡಿ ಒಂದು ಸ್ವಲ್ಪ ಆ್ಯಂಟಿಕ್ ಎಲ್ಲ ಬೆಂಗಳೂರಲ್ಲೇ ತಗೋಬೇಕಾಯ್ತಲ್ಲ.
ನಾವೇನಾದರೂ ಚೆಟ್ಟಿನಾಡು ಅಲ್ಲೆಲ್ಲ ಹೋಗಿದ್ರೆ ಚೆನ್ನಾಗಿರೋ ಸಿಕ್ತಿತ್ತೇನೋ. ಆತಂಗುಡಿ ಟೈಲ್ಸು. ಆದರೆ ನಾವೆಲ್ಲ ಇಲ್ಲೇ ಪ್ರಯತ್ನ ಮಾಡಿದ್ವಿ. ಅದನ್ನು ಮನೆದು ಬೆಡ್ರೂಮ್ದದು ಆಯಿತು. ಈ ಆರ್ಚು ಇದು ಕ್ಲೋಸ್ ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ಯಜಮಾನರಿಗೆ ಕಿರಿಕಿರಿಯಾಗಿ ಕ್ಲೋಸ್ ಮಾಡಿದ್ದಾರೆ. ಓಕೆ, ತುಂಬ ಧನ್ಯವಾದ ವೀಣಾ ಮೇಡಮ್ ಅವ್ರಿಗೆ. ನಿಜವಾಗಿಯೂ ನಾವು ಪ್ರತಿ ಕಡೆ ಹೋದಾಗೆಲ್ಲ ಹೇಳ್ತಿರ್ತೀವಿ ತಂದೆಗೆ ಒಬ್ಬ ಮಗಳಿರಬೇಕು ಅಂತ ಹೇಳಿ. ಯಾಕಂದರೆ ನಾವು ನೋಡಿರುವ ಬಹುತೇಕ ಮನೆಗಳಲ್ಲಿ ಹೆಣ್ಣು ಮಕ್ಕಳು ತಂದೆಯನ್ನು ತುಂಬ ಆಪ್ಯಾಯಮಾನವಾಗಿ ಹಚ್ಕೊಂಡಿರ್ತಾರೆ. ತಂದೆ ಬಗ್ಗೆ ಅಪಾರವಾದ ಅಭಿಮಾನ, ಗೌರವ, ಪ್ರೀತಿ ಎಲ್ಲವೂ ಇರುತ್ತೆ. ತಂದೆ ಹೆಸರನ್ನ ಉಳಿಸೋಕ್ಕೋಸ್ಕರ ತಂದೆ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿರ್ತಾರೆ. ಆ ಒಂದು ಪರಂಪರೆಗೆ ನಮ್ಮ ವೀಣಾ ಮೇಡಮ್ ಕೂಡ ಸೇರ್ಕೋತಾರೆ. ಅವ್ರ ತಂದೆ ಬಗ್ಗೆ ಎಷ್ಟು ಭಾವುಕತೆ, ಎಷ್ಟು ಪ್ರೀತಿ ಅವರಿಗೆ. ಅವರ ಹಡಗಲಿಯ ಇಡೀ ಅವ್ರ ಬದುಕನ್ನು ತೋರಿಸಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಅವರ ಹೆಜ್ಜೆ ಗುರುತುಗಳೆಲ್ಲ ತೋರಿಸಿದ್ದಾರೆ. ಮೇಡಮ್ ಸೋ ಗ್ರೇಟ್ಫುಲ್. ಇಲ್ಲ, ಅದಕ್ಕೆ ಮತ್ತೆ ಡಾಕ್ಟರ್ ಮಹಾಂತೇಶ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಹಾಗೆ ಮಗ ಕೂಡ ಅಷ್ಟೇ, ಅವನ ತಾತನ ತುಂಬ ಹಚ್ಕೊಂಡಿದ್ದ. 10-11 ವರ್ಷದಲ್ಲಿ ಅವನಿಗೆ ಭಾಳ ಪ್ರೀತಿ ಅದೆಲ್ಲ ಸಿಕ್ತು. ಸೊ ನಾವು ಅಪ್ಪಾಜಿ ದಾರಿಯಲ್ಲೇ ನಡಿಬೇಕು ಅಂತ ನಾನೊಬ್ಬಳೇ ಅಂದ್ಕೊಂಡ್ರೆ ಆಗಲ್ಲ. ಮನೇಲಿ ಇರ್ತಕ್ಕಂಥವರೆಲ್ಲ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಮಾತ್ರ ಆಗೋದು ಸಾಧ್ಯ. ಹಾಗಾಗಿ ಅಕ್ಕ ಆಗಿರ್ಬೋದು, ನಮ್ಮ ಕುಟುಂಬ ವರ್ಗದವರಾಗಿರ್ಬೋದು, ರಿಲೇಷನ್ಸು ತುಂಬಾ ನಮಗೆ ಪ್ರೋತ್ಸಾಹ ನೀಡ್ತಾರೆ. ಹಾಗಾಗಿ ನಾವು ಇಲ್ಲಿ ತನಕ ಎಲ್ಲ ಮಾಡೋಕ್ಕೆ ಅನುಕೂಲ ಆಯಿತು ಅನಿಸುತ್ತೆ. ಥ್ಯಾಂಕ್ ಯು ಮತ್ತೆ ಸರ್. ಥ್ಯಾಂಕ್ ಯು. ತಮ್ಮನ್ನು ಒಂದು ಸಲ ಭೇಟಿ ಮಾಡ್ತೀನಿ ಸರ್. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.